ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ಮೋಸ್ಟು ತಮ್ನಿಲ್ ನೋಡಿದ ತಕ್ಷಣ ಒಂದು ಐಡಿಯಾ ಬಂದುಬಿಟ್ಟಿರುತ್ತೆ. ಸೊ AI ಟೂಲು ಎಷ್ಟು ಬೆನಿಫಿಟ್ಟು, ಎಷ್ಟು ಹಂಗೆ ಅಡ್ವಾಂಟೇಜ್ ಎಷ್ಟಾಗ್ತಿದೆ ಹ್ಯೂಮನ್ಗೆ, ಡಿಸ್ಅಡ್ವಾಂಟೇಜ್ ಎಷ್ಟಾಗ್ತಿದೆ ಅಂದ್ಬಿಟ್ಟು ಇವತ್ತಿಂದು ನಂದು ಕಾನ್ಸೆಪ್ಟು. ಸೊ ಗೈಸ್, ಅದು ಫಸ್ಟು ಅಡ್ವಾಂಟೇಜ್ ಬಗ್ಗೆ ಮಾತಾಡ್ಬಿಡ್ತೀನಿ ಸಿಂಪಲ್ಲಾಗಿ. ಏನಿಲ್ಲ ಗೈಸ್, ನೀವು ಎಐಗೆ ಇವಾಗ ನಾವೆಲ್ಲ, ನಾನು ಇನ್ಕ್ಲೂಡಿಂಗ್ ನನ್ನೂ ಸೇರಿಸ್ಕೊಂಡು ನಾವೆಲ್ಲ ಎಷ್ಟು ಅಡಿಕ್ಟ್ ಆಗ್ತಾಯಿದ್ದೀವಿ ಅಂದರೆ ತುಂಬ ಡಿಪೆಂಡಬಲ್ ಆಗ್ಬಿಡ್ತಾಯಿದ್ದೀವಿ, ತುಂಬ ಡಿಪೆಂಡ್ ಆಗ್ತಾಯಿದ್ದೀವಿ ಎ ಐ ಮೇಲೆ. ಫಾರ್ ಎಕ್ಸಾಂಪಲ್, ಇವಾಗ ಏನಾದರೂ ಒಂದು ಬೇಕು ನನಗೇನಾರ ಒಂದು ರಿಸರ್ಚ್ ಮಾಡಬೇಕು ಅಂದರೆ ಸಿಂಪಲಾಗಿ ಹೋಗಿ ರಿಸರ್ಚ್ ಮಾಡೋದಕ್ಕೆ ಎ ಐ ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅದು ರಿಸರ್ಚು ನೀವು ಎಲ್ಲೇ ಮಾಡಿದ್ರೂ ಆನ್ಸರ್ ಸಿಗೋದು ಒಂದೇ ಥರ. ಎ ಐಲಿ ಮಾಡಿದ್ರೆ ಬೆಸ್ಟು. ಬಟ್ ಇವಾಗ ಏನಾಗ್ಬಿಡ್ತಿದೆ, ಇವತ್ತು ಯಾವ ವಾರ, ಇವತ್ತು ವಿಶೇಷ ಏನು, ಎಲ್ಲ ಡಿಪೆಂಡಿಂಗು. ಆಮೇಲೆ ನನಗೆ ಡಯಟ್ ಬೇಕು, ನನಗಿದು ಬೇಕು, ನನಗದು ಬೇಕು, ಎಕ್ಸೆಟ್ರಾ ನಾನು ಮಾಡಬೇಕು, ನನಗೆ ಸುಸ್ತಾಗ್ತಿದೆ, ನನಗೆ ಸ್ಟೈನ್ ಆಗ್ತಿದೆ, ಪ್ರತಿಯೊಂದೂ ಎ ಐ. ನನಗೇನಾರ ಡೌಟ್ ಇತ್ತಾ ಎ ಐ, ಏನಾರ ಮೆಡಿಸಿನ್ಸ್ ಬೇಕಾ ಎ ಐ, ಏನಾದರೂ ಟ್ರೀಟ್ಮೆಂಟ್ ಬೇಕಾ ಎ ಐ, ಏನಾದರೂ ಮೋಟಿವೇಶನ್ ಬೇಕಾ ಎ ಐ. ಸೊ ಇದು ಎಷ್ಟು ಅಡ್ವಾಂಟೇಜ್ ಅಂದರೆ, ನಾರ್ಮಲ್ ಮನುಷ್ಯಂಗೆ ಇವೆಲ್ಲ ಬೇಕಾಗಿರೋದೇ. ಯಾಕೆ ಅಂದರೆ, ಇವಾಗ ಏನಾರು ಒಂದು ಮೋಟಿವೇಶನ್ ಬೇಕಾಗಿರುತ್ತೆ, ಸಬ್ಸ್ಕ್ರಿಪ್ಷನ್ ಕೊಟ್ಟು ನೋಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಬೆಸ್ಟಾಗಿ ಓಕೆ ಎ ಐಲಿ ಚೆಕ್ ಮಾಡ್ತೀವಿ. ಆಸ್ಟ್ರಾಲಜಿ ಕೂಡ ಬರ್ತಿದೆ ಎ ಐಲಿ. ಆಸ್ಟ್ರಾಲಜಿ ಕೂಡ ಹೇಳ್ಬಿಡುತ್ತೆ, ನಿಮ್ದೊಂದು ಕೈ ಹಾಕಿದ್ರೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಬರ್ತ್ ಪ್ಲೇಸು ಎಲ್ಲ ಹಾಕ್ಬಿಟ್ರೆ ಕರೆಕ್ಟಾಗಿ ಹೇಳುತ್ತೆ ಅಂದಲ್ಲ, ಅಕ್ಯುರೇಟಾಗಿ ಹೇಳ್ಬಿಡುತ್ತೆ ನಿಮ್ಮ ಲೈಫ್ ಹಿಂಗೆ ಈ ಥರ ಅಂತ. ಸೊ ಈ ಥರ ಎಲ್ಲ ಫುಲ್ಲು ಅಡ್ವಾಂಟೇಜು ನಾವು ನಾರ್ಮಲ್ ಪೀಪಲ್ಸ್ಗೆ. ಸುಮಾರು ಜನರು ಕೆಲಸ ಕಿತ್ಕೊತೈತೆ, ಅಂಥವ್ರಿಗೆ ಡಿಸ್ಅಡ್ವಾಂಟೇಜ್ ಇದು. ಮತ್ತು ಇವತ್ತಿನ ನಾನು ಮೇಯ್ನು ಮಾಡೋಕ್ಕೆ ಹೊರಟಿದ್ದು ಏನಂದರೆ, ಈ ವಿಡಿಯೋ ಮಾಡೋಕ್ಕೆ ನಂದು ಮೇಯ್ನ್ ಉದ್ದೇಶ ಏನಂದರೆ ಗೈಸ್, ಸಿಂಪಲಾಗಿ ಒಂದು ಹೇಳ್ತೀನಿ. ಈಗ ಸ್ಕೂಲಲ್ಲಿರೋರಿಗೆ ಬಿಲೋ 10th ದಯವಿಟ್ಟು ಮಕ್ಕಳಿಗೆ ಎ ಐನ ರೂಢಿ ಮಾಡಿಸ್ಬೇಡಿ. ಎ ಐ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ, ಏನೂ ರೂಢಿ ಮಾಡಿಸ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟೀಚರ್ಸು ಇತ್ತೀಚೆಗೆ ಓಕೆ ಎ ಐಯಲ್ಲಿ ಕೇಳಿ ಆನ್ಸರ್ ಮಾಡುತ್ತೆ, ನಿಮ್ಮ ಡೌಟ್ ಇದ್ದರೆ ಎ ಐನ ಕ್ವಶನ್ ಹಾಕಿ ಆನ್ಸರ್ ಕೊಡುತ್ತೆ, ಡೌಟ್ ಇದ್ದರೆ ಮಾಡಿ ಅಂತ ಹೇಳ್ಕೊಡ್ತಾರೆ. ಅದು ಎಷ್ಟು ತಪ್ಪು ಅಂದರೆ ಗೈಸ್, ನಮಗೇನೆ ಇವಾಗ ಏನಾದರೂ ಡೌಟ್ ಇತ್ತು ಅಂದರೆ ನಾವು ಒಂದು ಸೆಕೆಂಡ್ ಥಾಟೇ ಇಲ್ಲ, ಫಸ್ಟ್ ಓಪನ್ ಮಾಡೋದೇ ಎ ಐ. ಚಾಟ್ ಜಿ ಪಿ ಟಿ ಓಪನ್ ಮಾಡ್ತೀವಿ, ಜಿಮಿನಿ ಓಪನ್ ಮಾಡ್ತೀನಿ. ಎಸ್ಪೆಷಲಿ ನನಗೇನಾದ್ರು ಡೌಟ್ ಇತ್ತಾ ಚಾಟ್ ಜಿ ಪಿ ಟಿ ಓಪನ್ ಮಾಡು, ಏನಾದರೂ ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಬೇಕಾ ಜಿಮಿನಿ ಓಪನ್ ಮಾಡು, ಚಾಟ್ ಜಿ ಪಿ ಟಿ ಆನ್ಸರ್ ಸಿಗ್ತಲ್ವ ಕರೆಕ್ಟಾಗಿ, ನನಗೆ ಇದಾಯ್ತಾ ಇಲ್ವಾ ಜಿಮಿನಿ ಓಪನ್ ಮಾಡು, ಜಿಮಿನಿ ಆಯಿತಾ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡು, ನಿಂಗೆ ಏನಾದ್ರು ವೀಡಿಯೋಸ್ ಬೇಕಾ, ಎಡಿಟಿಂಗ್ ಮಾಡಬೇಕಾ, ಓಕೆ ಫೈನ್, ಹೋಗು ಗೂಗಲ್ ಫ್ಲೋಗೆ ಹೋಗಿ ಹಾಕು, ಬರುತ್ತೆ, ಎಕ್ಸೆಟ್ರಾ ಸುಮಾರು ಪ್ಲ್ಯಾಟ್ಫಾರ್ಮ್ಸ್ ಇದೆ. ಹೆಂಗೆ ಆಗ್ತಾಯಿದ್ದೀನಿ. ಬಟ್ ಮಕ್ಳಿಗೆ ಎಂತಕ್ಕೆ ಬೇಡ ಅಂತ ಇದ್ದೀನಿ ಅಂದರೆ, ಅವ್ರಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಗೈಸ್. ಅವ್ರ ಬ್ರೈನ್ ಇವಾಗ ಆ್ಯಕ್ಟಿವ್ ಆಗಿರೋಂಥ ಬ್ರೈನು. ಸೊ ಇವಾಗ ಅವ್ರು ಎಷ್ಟು ವರ್ಕ್ ಮಾಡ್ತಾರೋ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ, ಎಷ್ಟು ಯೋಚನೆ ಮಾಡ್ತಾರೋ, ಎಷ್ಟು ಅವರು ಬ್ರೈನ್ನ ಆ್ಯಕ್ಟಿವೇಟಾಗಿ ಇಡೋಕ್ಕೆ ಟ್ರೈ ಮಾಡ್ತಾರೋ ಅಷ್ಟು ತುಂಬ ಒಳ್ಳೆಯದು. ಇವಾಗ ಏನಾಗ್ಬಿಡುತ್ತೆ, ಟೀಚರ್ಸ್ ಹೇಳ್ತಾರೆ ಅಥವಾ ಮೊಬೈಲ್ ಇರುತ್ತೆ, ಹೋಗೋ ಚಾಟ್ ಜಿ ಪಿ ಟಿ ಕೇಳ್ಕೊ ಹೋಗೋ ಅಂತ ಅಂತೀರಾ. ಇವಾಗ ಪೇರೆಂಟ್ಸೂ ಕೂಡ ಬ್ಯುಸಿ ಇರುತ್ತೆ ಶೆಡ್ಯೂಲ್ಸು, ಫ್ರೀಯಾಗಿದ್ದರೆ ಪಾಪ ಅವರು ಹೇಳ್ಕೊಡ್ತಾರೆ, ಅವ್ರದ್ದು ತಪ್ಪು ಅಂತ ಹೇಳಲ್ಲ. ಬಟ್ ಹೋಗಿ ಚಾಟ್ ಜಿ ಪಿ ಟಿ ನೋಡುವಂತಾಗ ಏನಾಗ್ಬಿಡುತ್ತೆ, ಅವರು ಅದೊಂದು ಆನ್ಸರ್ ನೋಡ್ಬಿಟ್ಟು ಸುಮ್ಮನೆ ಆಗಲ್ಲ. ಸೊ ಅವ್ರ ಬ್ರೈನಲ್ಲಿ ಕೂತ್ಬಿಡುತ್ತೆ, ಓಕೆ ನನಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ ಅಂತ. ನೆಕ್ಸ್ಟ್ ಏನೇ ಡೌಟ್ ಇದ್ರೂ ಒಂದು ಫೋಟೋ ಹಿಡಿದ್ಬಿಟ್ಟು ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಹಾಕಿದ್ರೆ ಕ್ಲೀನಾಗಿ ಆನ್ಸರ್ ಕಳಿಸುತ್ತದು. ಅದನ್ನೇ ಅವರು ಕಾಪಿ ಮಾಡ್ತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ, ಅವರು ಅದನ್ನು ಸ್ಟಡಿ ಮಾಡಿ, ಯೋಚನೆ ಮಾಡಿ, ನನಗೆ ಇಲ್ಲಿ ಈ ಸ್ಟೆಪ್ಸ್ವರೆಗೂ ಗೊತ್ತಿತ್ತು, ಇಲ್ಲಿಂದ ಆಚೆ ನನಗೆ ಗೊತ್ತಿರಲಿಲ್ಲ, ಓಕೆ ನನಗೆ ಈಸಿ ಆಯಿತು ಅಂತ ಹೋಗಲ್ಲ. ಯಾಕೆಂದರೆ ಅವ್ರ ಬ್ರೈನೇ ಹಂಗೆ. ಅವ್ರದ್ದು ಹೆಂಗಿರುತ್ತೆ ಬ್ರೈನ್ ಅಂದರೆ, ಇವಾಗ ಏನಾದ್ರು ಒಂದು ಹೋಮ್ವರ್ಕ್ ಇದ್ದರೆ, ಇವಾಗ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಹೋಮ್ವರ್ಕ್ ಮುಗಿಸ್ಬಿಟ್ಟು ಆಟಾಡೋಕೆ ಹೋಗು ಅಂತ ಅಂದಿರ್ತಾರೆ. ಓಕೆ ಫೈನ್, ಹೋಮ್ವರ್ಕ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಬಿಡ್ಬೇಕು ನಾನು, ಓಕೆ ಬೇಗ ಮುಗಿಸ್ಬೇಕು. ಅವಾಗೇನೋ ಚಾಟ್ ಜಿ ಪಿ ಟಿ ಅನ್ನೋದೊಂದು ಪ್ಲ್ಯಾಟ್ಫಾರ್ಮ್ ಗೊತ್ತಿರುತ್ತೆ. ಸದ್ಯಕ್ಕೆ ನಾನು ಆಟಾಡಬೇಕು, ಈಗ ಫಸ್ಟು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು, ನಾನು ಆಟಾಡಬೇಕು. ಓಕೆ ನಾನು ಇವಾಗ ಹೋಗಿ ಚಾಟ್ ಜಿ ಪಿ ಟಿನ ಕೇಳಿ ಎಲ್ಲ ಆನ್ಸರ್ಸು ಬರೆದ್ಬಿಟ್ಟು ತಗೊಂಡೋಗಿ ಅಮ್ಮಗೆ ತೋರಿಸ್ಬಿಟ್ಟು ಓಡೋಗ್ಬಿಡ್ಬೇಕು. ಅರ್ಧ ಗಂಟೆಲಿ ಎಲ್ಲ ಹೋಮ್ವರ್ಕ್ ಮುಗಿಸ್ಬಿಡ್ಬೇಕು. ಅಥವಾ ಎಷ್ಟು ಬೇಗ ಆಗುತ್ತೋ 10 ನಿಮಿಷದಲ್ಲಿ ಮುಗಿಸಿದ್ರೆ 10 ನಿಮಿಷದಲ್ಲೇ ಮುಗಿಸ್ಬಿಟ್ಟು ಆಟಾಡೋಕೆ ಹೋಗ್ಬಿಟ್ಟು ಆರಾಮಾಗಿ ಒಂದು 2-3 ಅವರ್ ಆಟಾಡಬೇಕು ಅನ್ನೋ ಮೈಂಡ್ ಸೆಟಲ್ಲಿ ಇರ್ತಾರೆ ಅವರು. ಅವ್ರು ಓದಬೇಕು, ನನಗೇನೋ ಡೌಟ್ಸ್ ಇದೆ ಆ ಮೈಂಡ್ ಸೆಟಲ್ಲಿ ಇರಲ್ಲ. ಫ್ರೆಂಡ್ ಝೋನು, ಆಟಾಡಬೇಕು, ಎಲ್ಲ ಆಟಾಡ್ತಿದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಸೈಕಲ್ ತುಳಿತಿದ್ದಾರೆ, ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ, ಎಕ್ಸೆಟ್ರಾ ಅವ್ರು ಆಟಾಡೋ ಮೈಂಡ್ ಸೆಟಲ್ಲಿ ಇರುತ್ತೆ. ನೀವು ಚಾಟ್ ಜಿ ಪಿ ಟಿ ರೂಢಿ ಮಾಡಿಸಿದ್ರೆ ಮುಗೀತು. ನೀವು ಮಗ ಬರೆದ್ಬಿಟ್ಟು ಓಕೆ ಫೈನ್
ಎಷ್ಟು ಚೆನ್ನಾಗಿ ಬರ್ದವ್ ನನ್ನ ಮಗ ಅಂತ ಅನ್ಕೋತೀರಾ. ಬಟ್ ಎಕ್ಸಾಮ್ ಟೈಮ್ ಬಂದಾಗ ಬಂಡವಾಳ ಆಗೋಗುತ್ತೆ, ಆಮೇಲೆ ಕಷ್ಟ ಬೀಳಬೇಕಾಗುತ್ತೆ. ಅದಕ್ಕೋಸ್ಕರ ChatGPTನ ಎಷ್ಟು ಕಂಟ್ರೋಲ್ ಮಾಡ್ಬೋದು ಅಷ್ಟು ಕಂಟ್ರೋಲ್ ಮಾಡಿ. ಇಫ್ ಇನ್ ಕೇಸು ಅವ್ರಿಗೆ ಸಿಕ್ಕಾಪಟ್ಟೆ ಡೌಟ್ ಬಂತು, ನಿಮಗೂ ಕೂಡ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಕ್ವಶನ್ಗೆ ಅಂದಾಗ ನೀವೇನು ಮಾಡಬೇಕು, ChatGPT ಪ್ಲ್ಯಾಟ್ಫಾರ್ಮ್ ಅವ್ರಿಗೆ ತೋರಿಸ್ಬಾರ್ದು, ನೀವು ChatGPT ರಿಸರ್ಚ್ ಮಾಡಿಬಿಟ್ಟು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಳ್ಕೊಡ್ಬೇಕು. ಅಥವಾ ChatGPTಲಿ ಆನ್ಸರ್ ತಗೋ ಇದೊಂದು ಆನ್ಸರ್ ನೋಡ್ಕೊ, ಇದು ಇಲ್ಲಿ ಡೌಟ್ ಇರೋದು ನಿನಗೆ, ಇಲ್ಲಿಂದ ನೋಡ್ಕೊ, ಇಲ್ಲಿಂದ ಮಾಡು, ಓಕೆ ಫೈನ್, ಆಫ್ ಮಾಡಿ ನಿಮ್ಮ ಹತ್ರ ಇಟ್ಕೊಡ್ಬೇಕು ಮೊಬೈಲ್ನ. ನೀವು ChatGPT ಇದರಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಆನ್ಸರ್ ಫಾರ್ ದಿಸ್ ಅಂತ ತೋರಿಸಿದ್ರೆ ಬರುತ್ತೆ. ನೀವು ಹಿಂಗೆಲ್ಲ ಹೇಳ್ಕೊಟ್ಬಿಟ್ಟಾಗ ಏನಾಗುತ್ತೆ, ನೀವು ಇಲ್ದಿರೋ ಟೈಮಲ್ಲಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ChatGPTನ. ಅಂದರೆ ಮಿಸ್ಯೂಸ್ ಅಂದರೆ ಏನು, ChatGPTಲಿ ಏನು ಎಕ್ಸ್ಟ್ರಾಡಿನರಿ ಮಿಸ್ಯೂಸ್ ಮಾಡ್ಕೊಳಕ್ಕೇನಾಗಲ್ಲ. ಬಟ್ ನೀವು ಇಲ್ದಿರೋ ಟೈಮಲ್ಲಿ ಹೋಮ್ವರ್ಕ್ ಮಾಡ್ಕೊಳ್ಳೋದು, ಎಕ್ಸೆಟ್ರಾ ರಿಸರ್ಚ್ ಮಾಡೋದು. ಸೊ ಅವ್ರ ಬ್ರೈನ್ಗೆ ಟೈಮ್ ಕೊಡೋಲ್ಲ, ಬ್ರೈನ್ ಪ್ರೋಸೆಸ್ ಆಗೋಕ್ಕೆ ಟೈಮ್ ಕೊಡೋಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಅದಕ್ಕೋಸ್ಕರ ಆದಷ್ಟು ನನ್ನ ಕೇಳೋದಾದರೆ PUC ಮುಗಿಯೋವರೆಗೂ ChatGPT ಅನ್ನೋ ಪ್ಲ್ಯಾಟ್ಫಾರ್ಮ್ನ ಮಕ್ಕಳಿಂದ ಹೈಡ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಹೈಡ್ ಮಾಡಿ. ಅಂದರೆ ಇವಾಗ ಸ್ಕೂಲ್ಗಳಲ್ಲಿ ಕಳಿಸ್ತಾರೆ, ಸ್ಕೂಲ್ಗಳಲ್ಲೇ ಹೇಳ್ತಿದ್ದಾರೆ, ಫೋನ್ ಮಾಡಿ ಕೇಳಿ ಟೀಚರ್ಸ್ನ. ಅಲ್ಲ, ನಾವು ಫೀಸ್ ಕಟ್ತಾರದು ನಿಮಗೆ, ChatGPTಗಲ್ಲ. ನಿಮಗೆ ಲಕ್ಷ ಕಟ್ಟಿದ್ದೀವಿ, ಲಕ್ಷ ಕಟ್ಟಿರೋದಕ್ಕೆ ಅಟ್ಲೀಸ್ಟ್ ಹೇಳ್ಕೊಡಿ. ನಮಗೇನಾರ ChatGPT ಹೇಳ್ಕೊಡುತ್ತೆ ಅನ್ನಂಗಿದ್ರೆ 20-30 ಸಾವಿರ ಕಟ್ಟಿದ್ರೆ ಅಲ್ಲೇ ಎಲ್ಲ ಸಬ್ಜೆಕ್ಟ್ಸು ಹೇಳ್ಕೊಡುತ್ತೆ. ಹಂಗಾರೆ ಸ್ಕೂಲ್ ಬಿಡಿಸ್ಬಿಟ್ಟು ನಾನು ಇಲ್ಲೇ ಇದು ಮಾಡ್ತೀನಿ, ಎಕ್ಸಾಮ್ ಮಾತ್ರ ಕಂಡಕ್ಟ್ ಮಾಡಿಸಿ, ಅದಕ್ಕೇನು ಎಕ್ಸಾಮ್ ಫೀಸನ್ನು ನಾವು ಕಟ್ತೀವಿ. ಎಕ್ಸಾಮ್ ಇರುತ್ತಲ್ಲ 7 ದಿನದ ಫೀಸ್ ನಾವು ಕಟ್ತೀವಿ. ಮಿಕ್ಕಿದೆಲ್ಲ ನಮಗೆ ಚಾಪ್ಟರ್ ವೈಸು ಎಲ್ಲ ಕಳಿಸ್ಬಿಡಿ, ಬುಕ್ಸು ಬೇಕಾದ್ರೆ ತಗೋತೀವಿ ನಿಮ್ಮ ಹತ್ರ. ಇನ್ನೆಲ್ಲ ChatGPTಗೆ ನಾನು 30 ಸಾವಿರ ಕಟ್ಬಿಟ್ರೆ ಎಲ್ಲ ಹೇಳ್ಕೊಟ್ಬಿಡುತ್ತೆ. ನಿಮಗೆ ಯಾಕೆ ಲಕ್ಷಾಂತರ ರೂಪಾಯಿ ತಂದು ಸುರಿಬೇಕು? ಇಬ್ಬರು ಮಕ್ಕಳಿದ್ರೆ 2-3 ಲಕ್ಷ ಕಟ್ತಾ ಇರ್ತೀರಾ, ಸಿಂಪಲಾಗಿ ಹೇಳಬೇಕು ಅಂದರೆ. ಅದೇ 2-3 ಲಕ್ಷನ ಅವ್ರಿಗೆ ಹೇಳ್ಬಿಟ್ಟು ನಾನು ಒಂದು 50 ಸಾವಿರ ಕೊಡ್ತೀನಿ, ಅವ್ರದ್ದು ಇಬ್ಬರು ಮಕ್ಕಳದು ಬುಕ್ಸು ಎಲ್ಲ ಕೊಟ್ಬಿಡಿ, ಮತ್ತು ಯಾವ ಚಾಪ್ಟರ್ಸು ಏನು ಎತ್ತ ಕಳಿಸ್ಬಿಡಿ. ಎಕ್ಸಾಮ್ ದಿನಕ್ಕೆ ಮಾತ್ರ ಎಕ್ಸಾಮ್ ಫೀಸ್ ಮಾತ್ರ ಕಟ್ತೀವಿ, ಓಕೆ ಫೈನ್, ಒಂದು 50 ಸಾವಿರದ ಇದೆಲ್ಲ ಮುಗಿಸ್ಬಿಡಿ. ಇನ್ನು 2 ಲಕ್ಷ ನಿಮಗೆ ಮಿಕ್ಕೊಳ್ಳುತ್ತೆ ಆರಾಮಾಗಿ. 2-2.5 ಲಕ್ಷ ಅದನ್ನು ತಗೊಬಂದು 18 ಸಾವಿರನೋ 20 ಸಾವಿರನೇ ಇದೆ ಜಿಮ್ನಿ. ಮತ್ತು ChatGPT ತಿಂಗ್ಳಿಗೆ 2,000 ಏನೋ ಐತೆ. ಆರಾಮಾಗಿ ಅದಕ್ಕೆ ತಿಂಗಳ ಕಟ್ಕೊಂಡು ಆರಾಮಾಗಿ ಕುಣಿಸ್ಬಿಡಿ ಮುಂದೆ. ಕ್ಲೀನಾಗಿ ಅವ್ರ ಟೀಚರ್ಸ್ಗಿಂತ ಕ್ಲೀನಾಗಿ ಹೇಳ್ಕೊಟ್ಬಿಡುತ್ತೆ. ಸೊ ಇದನ್ನು ಕ್ವಶನ್ ಮಾಡಿ ಟೀಚರ್ಸ್ಗೆ, ಆಗಲ್ಲ. ChatGPT ನಾವು ಕೊಡಲ್ಲ, ChatGPT ರೂಢಿ ಮಾಡಿಸಲ್ಲ. ನಿಮ್ಗೆ ಹೇಳ್ಕೊಡಿ, ಡೌಟ್ಸ್ ಇದ್ದರೆ ಬಂದು ಕೇಳ್ತಾರೆ, ಕ್ಲಾರಿಫೈ ಮಾಡಿ. ಅದು ಬಿಟ್ಬಿಟ್ಟು ChatGPT ನೋಡ್ಕೊಂಡು ಆನ್ಸರ್ ಮಾಡಿ ಅಂತ ನೀವು ಐಡಿಯಾಸ್ ಎಲ್ಲ ಕೊಡಬೇಡಿ ಅಂತ ನೀವು ಡೈರೆಕ್ಟಾಗೆ ಮಾತಾಡಿ. ಯಾಕೆ ಅಂದರೆ ನಾನೊಂದೇನು ಹೇಳ್ತೀನಿ, ನಮ್ಮ ಬ್ರೈನ್ ಹೆಂಗಾಗ್ಬಿಟ್ಟೈತೆ ಅಂದರೆ, ನಮ್ಮ ಬಾಸ್ ಅಂದರೆ ಉಪೇಂದ್ರ ಸರ್ ಅವರು ನೆಕ್ಸ್ಟ್ ಲೆವೆಲಲ್ಲಿ ಹೇಳ್ತಾರೆ, ಯಾವ್ದಾರ ಮಕ್ಳನ್ನ ಹೋಗ್ಬಿಟ್ಟು A ಫಾರ್ ಅಂದರೆ ಆ್ಯಪಲ್ ಅಂತಾರೆ, ಆ್ಯಂಬುಲೆನ್ಸ್ ಅನ್ನಲ್ಲ. ಯೋಚನೆ ಮಾಡಲ್ಲ ಅವರು. A ಫಾರ್ ಅಂದಿದ ತಕ್ಷಣ ಆ್ಯಪಲ್ಲು, B ಫಾರ್ ಅಂದಿದ ತಕ್ಷಣ ಬಾಲೇ ಬರೋದು. ಯಾಕಂದರೆ ಅದನ್ನು ತುಂಬಿಟ್ಟವ್ರೆ ತಲೆಗೆ. A ಫಾರ್ ಅಂದರೆ ಆ್ಯಪಲ್ಲೇ, B ಫಾರ್ ಅಂದರೆ ಬಾಲು, C ಫಾರ್ ಅಂದರೆ ಕ್ಯಾಟು, D ಫಾರ್ ಅಂದರೆ ಡಾಗು. ಇವೆಲ್ಲ ಈಸಿಯಾಗಿರೋ ವರ್ಡ್ಸು. ಅದನ್ನು ಹುಡುಕ್ಬಿಟ್ಟು ಅದನ್ನು ಅವರೇ ಕ್ರಿಯೇಟ್ ಮಾಡ್ಕೊಂಡು ಇದನ್ನೇ ಬರೀಬೇಕು ಅಂತ ರೂಢಿ ಮಾಡಿಸ್ಬಿಟ್ಟವ್ರು. ಅದೇ A ಫಾರ್ ಅಂದರೆ ಒಂದು 4 ವರ್ಡ್ ಹುಡಿಕೊಂಡು ಬನ್ನಿ ಅಂದರೆ ಬರ್ತಾರೆ. ಆ್ಯಪಲ್ಲು, ಆ್ಯಂಬುಲೆನ್ಸು, ಎಕ್ಸೆಟ್ರಾ ಎಲ್ಲ ಬರ್ಕೊಬರ್ತಾರೆ. ಸೊ ಅವಾಗ ಅವ್ರಿಗೂ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ಇವಾಗ ಏನಾಗ್ತಿದೆ, ಆ ಜನ್ರೇಷನ್ ಹೋಯ್ತು, ನಮಗೆಲ್ಲ ಹಂಗೆ ಹೇಳ್ಕೊಟ್ರು. ಇವಾಗ AI ಹೋಗ್ಬಿಟ್ಟು ನೆಕ್ಸ್ಟ್ ಮಕ್ಳನ್ನ ಏನಾದರೂ, ಮಗನೇ ನಿನ್ನ ಹೆಸ್ರೇನು ಅಂದರೆ ChatGPT ನನ್ನ ಹೆಸ್ರೇನು ಅಂತ ಕೇಳ್ತಿದ್ದಾರೆ, ಇದಕ್ಕೆ ನಾನೇನು ಆನ್ಸರ್ ಮಾಡಬೇಕು ಅಂತ ಅವ್ರು ಹುಡುಕ್ಬೇಕು. ಅವನ ಹೆಸರು ಕೂಡ ChatGPT, ನೀನು ನನ್ನ ಹೆಸರು ಪ್ರಜ್ವಲ್ ಅಂತ ಹೇಳಿ ಅಂತ ಹೇಳ್ಕೊಟ್ಮೇಲೆ ನನ್ನ ಹೆಸರು ಪ್ರಜ್ವಲ್. ಈ ಪರಿಸ್ಥಿತಿ ಬರೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಬರೋ ಚಾನ್ಸಸ್ ಅಲ್ಲ, ನೀವು ChatGPTಗೆ ರೂಢಿ ಮಾಡಿಸಿ 100% ಇದು ನಡೆಯುತ್ತೆ. ಏನಾದರೂ ಕ್ವಶನ್ ಕೇಳಿದಾಗ ChatGPT ಓಪನ್ ಮಾಡಿಬಿಟ್ಟು ಇದು ಕ್ವಶನ್ ಈಗ ಕೇಳ್ತಿದ್ದಾರೆ, ಅಥವಾ ಇವಾಗ ಕೇಳಿ ಕ್ವಶನ್ನ, ಓಕೆ ಕೇಳಿದ್ರ ಇದಕ್ಕೇನು ಆನ್ಸರ್ ಮಾಡಬೇಕು ನಾನು, ಓಕೆ ನನಗೆ ಹಿಂಗೆ ಆನ್ಸರ್ ಕೇಳಿಸ್ಕೊಂಡ್ರ, ನನ್ನ ಹೆಸರು ಪ್ರಜ್ವಲ್, ಮುಗೀತು. ಇದು ನೆಕ್ಸ್ಟು ಜನ್ರೇಷನ್ನು. ನೀವು ChatGPTನೆಲ್ಲ ರೂಢಿ ಮಾಡಿಸಿದ್ರೆ 100% ಈ ಥರ ನಡೆಯುತ್ತೆ. ಅದೇ ನೀವು ಹಳ್ಳಿ ಕಡೆ ಹೋಗ್ಬಿಟ್ಟು ಒಂದು 4 ಜನ ಮಕ್ಕಳನ್ನ ಮಾತಾಡಿಸಿ ನೆಕ್ಸ್ಟ್ ಲೆವೆಲ್ ಆನ್ಸರ್ಗಳು ಕೊಡ್ತಾರೆ. ನೀವು ಏನೂ ಮಾಡಿರಲ್ಲ, ನಿಂಗೆ ಯಾಕೆ ಬೇಕದು, ನಿನ್ನ ಹೆಸರು ಅಂತ ಕೇಳಿ ನಿಂಗೆ ಯಾಕೆ ಬೇಕದು, ನಿನ್ನ ಮನೆಯಲ್ಲಿ ಅಂದರೆ ನೀನೇನು ಬಂದು ನನಗೆ ಊಟ ಹಾಕ್ತೀಯಾ, ಈ ಥರ ಎಲ್ಲ ಕೇಳ್ತಾರೆ. ಇವಾಗ ಸಿಟಿ ಮಕ್ಕಳನ್ನ ಹೋಗಿ ಕೇಳಿ, ನಿನ್ನ ಹೆಸರೇನು ಅಂದರೆ ಪ್ರಜ್ವಲ್, ಎಲ್ಲಿರೋದಪ್ಪ, ಇಲ್ಲೇ ಪಕ್ಕದ ರೋಡು, ಯಾವ ಫ್ಲೋರಪ್ಪ, 201, ನಿಮ್ಮ ಅಪ್ಪನ ಮೊಬೈಲ್ ನಂಬರ್ ಹೇಳಪ್ಪ, ತಗೋ 97, ಸಿಕ್ತಾ,
ಓಕೆ. ನಿಮ್ಮ ಅಮ್ಮನ ಹೆಸ್ರನ್ನು ಫುಲ್ಲು ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ರೂಢಿ ಮಾಡಿಸ್ಬಿಟ್ಟಿರ್ತಾರೆ. ಓಕೆ. ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಬರ್ತಾರೆ. ಇನ್ನೂ ಡೆಪ್ತಾಗಿ ಬೇಕಾದ್ರೂ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಜನ್ರೇಷನ್ ಟು ಜನ್ರೇಷನ್ ಹಾಳಾಗ್ತಿದೆ. ಸೊ ಅದಕ್ಕೆ ChatGPT ಕೊಟ್ಟು ನಿಮ್ಮ ಮಕ್ಳ ಭವಿಷ್ಯನ ನೀವೇ ಹಾಳು ಮಾಡಬೇಕು ಅಂತಿದ್ರೆ ಆರಾಮಾಗಿ ಕೊಡಿ. ಅಥವಾ ಟೀಚರ್ಸ್ ಏನಾದರೂ ChatGPT ನೋಡಿ ಮಾಡ್ಕೊಬನ್ನಿ ಅಂದರೆ, ನಾನು ಹೇಳಿದ್ನಲ್ಲ ಆವಾಗಲೇ, ನಿಮ್ಮ ಸ್ಕೂಲ್ ಫೀಸ್ ನಾವು ಕಟ್ಟಲ್ಲ. ಸ್ಕೂಲ್ ಫೀಸ್ ಬದಲು ನಾವು ChatGPT ಜೆಮಿನಿಗೆ ಫೀಸ್ ಕಟ್ತೀವಿ. ಅದೇನು ಎಕ್ಸಾಮ್ ಇರುತ್ತಲ್ಲ ಆ ಟೈಮ್ ಪೀರಿಯಡ್ಗೆ ಎಷ್ಟಾಗುತ್ತೆ ಎಕ್ಸಾಮ್ ಫೀಸ್ ಎಲ್ಲ ಹೇಳಿ ಅದನ್ನು ಕಟ್ತೀವಿ. ಮಿಕ್ಕಿದ ಟೈಮೆಲ್ಲ ನಾವು ಮನೆಯಲ್ಲೇ ಕುಣಿಸ್ಕೊಂಡು ChatGPT ಕೇಳ್ಕೊಂಡು ಆನ್ಸರ್ ಇದು ಮಾಡಿಸ್ತೀವಿ, ಹೇಳ್ಕೊಡಿಸ್ತೀವಿ. ಆರಾಮಾಗಿ ನಿಮ್ಗಿಂತ ಚೆನ್ನಾಗಿ ಹೇಳ್ಕೊಡು ChatGPT, ನಮಗೆ ಭರವಸೆ ಇದೆ ಅಂದ್ಬಿಟ್ಟು ಒಂದು ಡೈಲಾಗ್ ಹೊಡೀರಿ. ಅವಾಗ ಅವರೇ ಚೇಂಜ್ ಆಯ್ತಾರೆ. ಇವಾಗ ಗೈಸ್ ಏನಾಗ್ಬಿಡುತ್ತೆ ಅಂದರೆ, ಟೀಚರ್ಸ್ಗೂ ಈಸಿ ಆಗಬೇಕು, ಟೀಚರ್ಸ್ಗೂ ಟೈಮ್ ಸೇವ್ ಆಗಬೇಕು, ಇದೆಲ್ಲ ತಲೆಯಲ್ಲಿರುತ್ತೆ. ಅವಾಗ ಏನು ಮಾಡ್ತಾರೆ, ಬರ್ತಾರೆ, ಒಂದು ಕ್ವಶನ್ ಸಾಲ್ವ್ ಮಾಡ್ತಾರೆ. 4 ಕ್ವಶನ್ ಹೋಮ್ವರ್ಕ್ ಕೊಡಲಿ, ಬೇಜಾರಿಲ್ಲ. 4 ಕ್ವಶನ್ ಹೋಮ್ವರ್ಕ್ ಕೊಟ್ಟ ಮೇಲೆ ಅವರು ಬನ್ನಿ ಅಂತ ಬಿಡಬೇಕು, ಮಾರನೆಗೆ ಚೆಕ್ ಮಾಡಬೇಕು, ಅದ್ರಲ್ಲಿ ಏನಾರ ತಪ್ಪಿದರೆ ಕರೆಕ್ಷನ್ ಮಾಡಬೇಕು. ಈ ರೀತಿ ಎಲ್ಲ ಮಾಡಬೇಕು. ಏನಾರ ಮ್ಯಾಮ್ ನನಗೆ ಇದೊಂದು ಕ್ವಶನ್ ಡೌಟ್ ಇದೆ, ನನಗೆ ಹೇಳ್ಕೊಡಿ ಅಂತ ಹೋದಾಗ, ಹೌದಾ ನಿನ್ನ ಡೌಟ್ ಇದೆ, ನನಗೆ ಅರ್ಜೆಂಟು ಸ್ವಲ್ಪ ಮೀಟಿಂಗ್ ಇದೆ, ಅದಿದೆ ಇದಿದೆ, ಒಂದು ಕೆಲಸ ಮಾಡು, ಮೊಬೈಲಲ್ಲಿ ChatGPT ಕೇಳ್ಬಿಡು, ಮೊಬೈಲಲ್ಲಿ AI ಯೂಸ್ ಮಾಡಿಬಿಡು, ಜೆಮಿನಿಯನ್ನು ಕೇಳ್ಬಿಡು, ಕ್ಲೀನಾಗಿ ಆನ್ಸರ್ ಕೊಟ್ಬಿಡುತ್ತೆ. ನೀನು ಏನೋ ಡೌಟ್ಸ್ ಇದ್ದರೆ ಅದರಲ್ಲಿ ಹಾಕು, ಆನ್ಸರ್ ಸಿಕ್ಬಿಡುತ್ತೆ. ಯಾಕಂದ್ರೆ ಅವ್ರ ಕೆಲಸ ಅವ್ರು ಈಸಿ ಮಾಡ್ಕೊತವ್ರೆ. ಸಿಂಪಲ್ಲು, ಮ್ಯಾಟ್ರ್ ಫಿನಿಶು. ಅವ್ರ ಕೆಲಸ ಅವ್ರು ಈಸಿ ಮಾಡ್ಕೊತವ್ರೆ. ಅವ್ರಿಗೇನು ಡೈಲಿ ಬರಬೇಕು, ಇಂತಿಂಥ ಕ್ಲಾಸ್ಗೆ ಇಷ್ಟಿಷ್ಟು ಅವರ್ ಅಂತ ಟೈಮ್ ಇರುತ್ತೆ, ಅಂತಂಥ ಅಷ್ಟು ಅವರ್ ತಗೊಂಡು ಕ್ಲಾಸಲ್ಲಿ ಇಷ್ಟಿಷ್ಟು ಪಾಠ ಮುಗಿಸ್ಬೇಕು ಅಂತ ಒಂದು ಟೈಮ್ ಪೀರಿಯಡ್ ಇರುತ್ತೆ. ಅಷ್ಟು ಪಾಠ ಮುಗಿಸ್ಬಿಟ್ರೆ ಮುಗಿದೋಯ್ತು ಅವ್ರದ್ದು ಇನ್ನೇನೂ ಇಲ್ಲ. ಏನಾರ ಮಕ್ಕಳು ಫೋರ್ಸ್ಫುಲಿ ಹೋಗಿ ಕೇಳಿದ್ರೆ ಆನ್ಸರ್ ಕೊಡ್ತಾರೆ. ಇಲ್ವಾ ChatGPT ಜೆಮಿನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರ ಕೈ ತೊಳ್ಕೊತಾರೆ, ಮುಗೀತು. ಇದು ಮುಂದಿನ ಪರಿಸ್ಥಿತಿ. ಸೊ ಈ ಥರ ಎಲ್ಲ ಆಗೋದಕ್ಕೆ ಬಿಡಬೇಡಿ. ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಇವಾಗ ಗೈಸ್ ಒಂದೇನು ಹೇಳ್ತೀನಿ, BCom ಅಂತ ಬಂದಾಗ ಏನಾಗ್ಬಿಡುತ್ತೆ, ಎಲ್ಲರ ಕೈಲೂ ಮೊಬೈಲ್ ಹೋಗುತ್ತೆ. ಸೊ ಇವಾಗ ಚಿಕ್ಕ ವಯಸ್ಸಿಂದನೇ ಮೊಬೈಲ್ ರೂಢಿ ಮಾಡಿಸ್ತಿದ್ದೀವಿ. ಅಂದರೆ ಆನ್ಲೈನ್ ಕ್ಲಾಸಸ್, ಆ ಕ್ಲಾಸಸ್, ಈ ಕ್ಲಾಸಸ್ ಅಂತ ಮೊಬೈಲ್ ಕೊಡಿಸ್ತಾ ಇದ್ದೀವಿ. ಬಟ್ ಏನು ಅಂದರೆ ಒಂದು ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ಚಿಲ್ಡ್ರನ್ಸ್ದು ಅಂತಲೇ ಒಂದಷ್ಟು ಸಾಫ್ಟ್ವೇರ್ಗಳಿದೆ. ಸೊ ಅದನ್ನೆಲ್ಲ ಆ್ಯಕ್ಟಿವೇಟ್ ಮಾಡಿ ಕೊಟ್ಬಿಟ್ರೆ ನಿಮ್ಮ ಮಕ್ಕಳು ಏನೇನು ಆ್ಯಕ್ಟಿವಿಟೀಲಿ ಬ್ಯುಸಿ ಇದ್ದಾರೆ, ಎಷ್ಟೆಷ್ಟು ಹೊತ್ತು ಏನೇನು ಯಾವ ಆ್ಯಪ್ ಯೂಸ್ ಮಾಡ್ತಿದ್ದಾರೆ, ಎಷ್ಟು ಶೆಡ್ಯೂಲ್ ಏನು ಎಲ್ಲ ನಿಮಗೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಸೊ ಇದನ್ನು ನೀವು 10th ಕಂಟ್ರೋಲ್ ಮಾಡ್ಬೋದು. ಅವ್ರ ಮೊಬೈಲ್ನ ನೀವು ನನ್ನ ಪ್ರಕಾರ 10th PUC ಮುಗಿಯೋವರೆಗೂ ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದು. 10th ಆಲ್ಮೋಸ್ಟ್ ಎಲ್ಲ 100% ಕಂಟ್ರೋಲ್ ಮಾಡ್ಬೋದು. PUCಗೆ ಬಂದಾಗ ಏನಾಗುತ್ತೆ, ಪ್ರೈವೇಸಿ ಕೇಳ್ತಾರೆ. ಬಟ್ ಎಷ್ಟು ಕೊಡಬೇಕು ಅಷ್ಟು ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದು 20-30% ಅಲರ್ಟ್ ಆಗಿದ್ದರೆ ಸಾಕು. PUCಲೂ ಕೂಡ ChatGPT ಇವೆಲ್ಲ ಇದ್ದಾವೆ ಪ್ಲ್ಯಾಟ್ಫಾರ್ಮ್ಸು ಅಂತ ಹೇಳ್ಕೊಡದೆ ಹೋದರೆ ತುಂಬ ಒಳ್ಳೆಯದು. ಫೋನ್ ಅವಶ್ಯಕತೆ ಇಲ್ಲ ಅಂದರೆ ಫೋನೇ ಕೊಡಿಸ್ತಾ ಹೋದರೆ ತುಂಬ ಒಳ್ಳೆಯದು. ಅವಶ್ಯಕತೆ ಇದೆ, ಬೇಕೇ ಬೇಕು ಅಂದರೆ ಹೇಳಿದ್ನಲ್ಲ, PUCಗೆ ಆಲ್ಮೋಸ್ಟ್ ಏನೂ ಮಾಡೋಕ್ಕಾಗಲ್ಲ. ಡಿಗ್ರಿಗೆ ಬಂದಮೇಲೆ ಆಲ್ಮೋಸ್ಟ್ ಅವ್ರದ್ದೇ ಪ್ರೈವೇಸಿ ಲೈಫ್ ಇರುತ್ತೆ, ಪ್ರೈವೇಟ್ ಲೈಫ್ ಕೇಳ್ತಾರೆ, ಆಮೇಲೆ ಪ್ರೈವೇಟ್ ಫೋನ್ ಕೇಳ್ತಾರೆ, ಎಲ್ಲ ಎಕ್ಸೆಟ್ರಾ. ಅವಾಗೇನು ಅಂದರೆ ಗೈಸ್, ಅವ್ರಿಗೊಂದು ಮೆಚುರಿಟಿ ಲೆವೆಲ್ ಬಂದಿರುತ್ತೆ. ನಾನು ಎಷ್ಟು ಯೂಸ್ ಮಾಡಬೇಕು, ಎಷ್ಟು ಬಿಡಬೇಕು, ಏನು ಯಾವ ಥರ ಅಂತ. ಅವಾಗ ಒಂದು ಸ್ವಲ್ಪ ChatGPT ಮೇಲೆ ಡಿಪೆಂಡ್ ಆಗಿ ಅವ್ರು ರಿಸರ್ಚ್ ಮಾಡೋದ್ರಲ್ಲಿ ಇದಾದಾಗ ಒಂದು ಇದಾಗುತ್ತೆ. ಓಕೆ ಫೈನ್ ಅಂತ ಒಂದು ಇದಿರುತ್ತೆ. ನೀವು ಸ್ಕೂಲ್ ಲೈಫಿಂದನೇ ಅವ್ರಿಗೆ ChatGPT ಅನ್ನೋದು ಬಂದ್ಬಿಟ್ರೆ ಅವ್ರ ಲೈಫಲ್ಲಿ ಅವ್ರಿಗೇನು ಬ್ರೈನಿಗೆ ಕೆಲಸನೇ ಕೊಡೋಂಗಿಲ್ಲ. ಇವಾಗ ಈ ಮುಂಚೆ ಒಂದು 5 ವರ್ಷ ChatGPT ಇರಲಿಲ್ಲ, ಬಿಫೋರ್ 5 years ಬ್ಯಾಕು. ಸೊ ಅವಾಗೆಲ್ಲ ನಾವು ಗೂಗಲಲ್ಲಿ ರಿಸರ್ಚ್ ಮಾಡ್ತಿದ್ದೋ. ಅದೇ ಗೂಗಲ್ ಅಂತ ನಾವು ರಿಸರ್ಚ್ ಮಾಡ್ತಿದ್ದಾಗ ಅದೇ ಇನ್ನೊಂದು 10 ವರ್ಷ ಹಿಂದೆ ಹೋದಾಗ ಗೂಗಲೇ ಇರಲಿಲ್ಲ. ಆ ಥರ ಎಕ್ಸೆಟ್ರಾ. ಅವಾಗ ಅವರೆಲ್ಲ ಏನು ಮಾಡ್ತಿದ್ರು, ಸೈಬರ್ಗೆ ಹೋಗ್ತಿದ್ರು. ಸೈಬರ್ಗೆ ಹೋಗಿ ದುಡ್ಡು ಕೊಟ್ಟು ರಿಸರ್ಚ್ ಮಾಡಿ, ಅದು 10 ನಿಮಿಷದಲ್ಲಿ ರಿಸರ್ಚ್ ಮಾಡಿ ಮಾಡ್ಕೊತಿದ್ರು. ಆಮೇಲೆ ನಮಗೆ ಅವರ್ಸ್ ಗಟ್ಟಲೆ ಟೈಮ್ ಸಿಗೋದು ರಿಸರ್ಚ್ ಮಾಡೋದಕ್ಕೆ. ಆ ಥರ ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಹೋದಾಗ ಏನೂ ಇರಲಿಲ್ಲ. ನೀನು ತಲೆ ಉಪಯೋಗಿಸಿ ಬರೀಬೇಕಾಗಿತ್ತು. ನೀನು ಈ ಮರ ಹೆಂಗೆ ಬೆಳೀತದೆ ಅಂತ ಕೇಳಿದ್ರೆ ಅವರು, ಆ ಮರ ಹೆಂಗೆ ಬೆಳೀತದೆ, ಏನು ಯಾವ ಮೆಡಿಸನ್ಸ್ ಯಾವ ಥರ ಇದಾಕಬೇಕು, ಅದಾಕಬೇಕು, ಸ್ಪ್ರೇ ಹೊಡಿಬೇಕು, ನೀರು ಎಷ್ಟು ಹಾಕಬೇಕು, ಮಾಡಬೇಕು, ಇದು ಮಾಡಬೇಕು ಎಲ್ಲ ಹೋಗಿ ಬೇರೆಯವ್ರನ್ನ ಕೇಳಿ ರಿಸರ್ಚ್ ಮಾಡಿ ತಿಳ್ಕೊಂಡು ಬರೀಬೇಕಿತ್ತು. ಇವಾಗೆಲ್ಲ ಈಸಿ. ChatGPTಲಿ ಮ್ಯಾಂಗೋ ಟ್ರೀ ಹೇಗೆ ಬೆಳೆಯುವುದು ಮುಗ್ದೋಯ್ತು. ಇಂಗ್ಲೀಷಲ್ಲಿ ಕೇಳು, ತೆಲುಗು, ತಮಿಳು, ಮಲಯಾಳಮು, ಮರಾಠಿ, ಯಾವ ಲ್ಯಾಂಗ್ವೇಜಲ್ಲಾದರೂ ಕೇಳು, ಅದೇ ಲ್ಯಾಂಗ್ವೇಜಿಗೆ ಬೇಕಾದರೂ ಆನ್ಸರ್ ಕೊಡುತ್ತೆ. ಅಥವಾ ನೀವು ಕನ್ನಡದಲ್ಲಿ ಕೇಳಿ ಇಂಗ್ಲೀಷಲ್ಲಿ ಆನ್ಸರ್ ಬೇಕು ಅಂದರೆ ಇಂಗ್ಲೀಷಲ್ಲಿ ಆನ್ಸರ್ ಕೊಟ್ಬಿಡುತ್ತೆ, ಟ್ರಾನ್ಸ್ಲೇಟ್ ಮಾಡಿ. ಫುಲ್ಲು ಕೇಲ್ಕಥಮ್ ದುಕಾನ್ ಬಂದು ಯಾವುದೇ ಥರ ಸ್ಟ್ರೆಸ್ಸು ಕೊಡೋಂಗಿಲ್ಲ ಬ್ರೈನ್ಗೆ. ಆರಾಮಾಗಿ ಕೆಲಸ ಮುಗಿಸ್ಬಿಡುತ್ತೆ. ಅದಕ್ಕೋಸ್ಕರ BComಗೆ ಅಂದರೆ ಸಿಂಗಲ್ ಡಿಗ್ರಿ ಮಾಡೋಕ್ಕೆ ಬಂದಾಗ PU ಲೈಫ್ ಮುಗಿದಾಗ ಆ ಫೀಲ್ಡಿಗೆ ಹೋಗೋದು ತುಂಬ
ಒಳ್ಳೆಯದೇ, ಬಟ್ ಒಳ್ಳೇದಂದ್ರೆ ತುಂಬ ಒಳ್ಳೇದಲ್ಲ, ಒಂದು ರೇಂಜಿಗೆ ಒಳ್ಳೆಯದು ಅವ್ರ ತಲೆಯಲ್ಲೂ ಇರುತ್ತೆ. ಆಮೇಲೆ ಅವ್ರಿಗೆ ಏನು ಅಂದರೆ ಗೈ ಸಿಂಪಲಾಗಿ ಒಂದು ಹೇಳ್ತೀನಿ, ಅವ್ರಿಗೆ ಒಂದು ಒಂದು ರಿಸರ್ಚ್ ಮಾಡೋಕ್ಕೆ ಕೊಡ್ತಾರೆ ಅಂದ್ಕೊಳ್ಳಿ, ಅವರು ಅದರಲ್ಲಿ ರಿಸರ್ಚ್ ಮಾಡಬೇಕು. ಇವಾಗ ಮಾವಿನ ಹಣ್ಣು ಮರ ಬೆಳೆಯೋದು ಹೆಂಗೆ, ಅಥವಾ ಮ್ಯಾಂಗೋ ಟ್ರೀ ಬೆಳೆಯೋದು ಹೆಂಗೆ, ಕೊಕೊನೆಟ್ ಟ್ರೀ ಬೆಳೆಯೋದು ಹೆಂಗೆ, ಇವೆಲ್ಲ ಸಿಂಪಲ್ ಕ್ವಶನ್ಸು. ಅವ್ರೇನು ಮಾಡ್ತಾರೆ, ರಿಸರ್ಚ್ ಮಾಡಿ ನನಗೊಂದು 10 ಪೇಜು ಇದು ಮಾಡ್ಕೊಬಂದು ಕೊಡಿ ಅಂತಾರೆ. 10 ಪೇಜ್ ಹತ್ತು ಶೀಟ್ ಮಾಡ್ಕೊಬಂದು ಕೊಡಿ, ಅಥವಾ ಇಷ್ಟು ವರ್ಡ್ಸು 2000 ವರ್ಡ್ಸು 3000 ವರ್ಡ್ಸಲ್ಲಿ ನನಗೊಂದು ಇದು ಮಾಡ್ಕೊಬಂದು ಕೊಡಿ ಅಂದಾಗ ರಿಸರ್ಚ್ ಮಾಡಿ ಅವ್ರು ಕೂತ್ಕೊಂಡು ಅಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಬರ್ಕೊಂಡು ಹೋಗೋದಲ್ಲ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದನ್ನು ಇದು ಮಾಡಿ ಅದು ಮಾಡಿ ಅದ್ರಲ್ಲಿ ಚೇಂಜಸ್ ಇದ್ದರೆ ಅಲ್ಲೇ ಟೈಪ್ ಮಾಡ್ತಾರೆ, ಅಲ್ಲೇ ಚೇಂಜಸ್ ಮಾಡ್ತಾರೆ, ಏನೇನು ಎಕ್ಸೆಟ್ರಾ ಎಲ್ಲ ಮಾಡ್ತಾರೆ. ಬಟ್ ಅವಾಗ ಅವ್ರಿಗೆ ತಲೆ ಓಡ್ತಾ ಇರುತ್ತೆ. ಆಮೇಲೆ ಓದ್ತಾರೆ ಅವರು ಕಂಪ್ಲೀಟಾಗಿ, ನನಗಿಂತ ಈ ವರ್ಡ್ ಇಂಪಾರ್ಟೆಂಟ್, ಈ ವರ್ಡ್ ಬರೀಬೇಕು, ಈ ವರ್ಡ್ ಬಿಡಬೇಕು, ಈ ಸ್ಟೇಟ್ಮೆಂಟ್ ತಗೋಬೇಕು, ಈ ಸ್ಟೇಟ್ಮೆಂಟ್ ಬಿಡಬೇಕು ಅಂತ. ಮಕ್ಳು ಹಂಗಲ್ಲ, ನೀವು ಒಂದು ಸತಿ ಇದು ಕೊಡೋದೆಲ್ಲ ಕರೆಕ್ಟು ಅಂತೇಳಿ ಕೊಟ್ಬಿಡಿ, ಮುಗಿದೋಯ್ತು. ನೀವು ಎ ಫಾರ್ ಆ್ಯಪಲ್ ಅಂತ ಅದಿದ್ರೆ ಎ ಫಾರ್ ಬಾಲ್ ಅಂತ ಬಂದ್ರೂ ಎ ಫಾರ್ ಬಾಲ್ ಅಂತ ಬರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಚಾಟ್ GPT. ಅದೇನು ಕೊಡುತ್ತೋ ಅದು ಕರೆಕ್ಟ್, ಅವ್ರ ಮೈಂಡ್ ಸೆಟ್ಟಲ್ಲಿ ಅದು ಕರೆಕ್ಟು ಅಂತ ಫಿಕ್ಸ್ ಆಗೋಗಿರ್ತಾರೆ. ಸೊ ಈ ರೀತಿಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಮ ಮಕ್ಕಳ ಭವಿಷ್ಯ ನೀವೇ ತುಳಿತಾ ಇರ್ತೀರಾ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಪೇರೆಂಟ್ಸಿಗೆ ಎಕ್ಸ್ಪೆಷಲಿ ಈ ವಿಡಿಯೋನ ಪೇರೆಂಟ್ಸಿಗೋಸ್ಕರ ಮಾಡ್ತಾ ಇರೋದು. ಇಫ್ ಇನ್ ಕೇಸ್ ಯಾರಾದರೂ ಹುಡುಗರು ಬಿಲೋ 10th ನೋಡ್ತಿದ್ರೆ ನನ್ನ ವೀಡಿಯೋಸ್ನ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನೇನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ. ನಿಮ್ಮ ಭವಿಷ್ಯ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ಕಷ್ಟ ಬೀಳಿ, ಚಾಟ್ GPTನೆಲ್ಲ ಯೂಸ್ ಮಾಡಿಬಿಡಿ. ಅದು ಎಷ್ಟೇ ಟಫ್ ಇದ್ದರೂ ಆನ್ಸರು ನಿಮಗೆ ಗೊತ್ತಾಗ್ತಾನೆ ಇಲ್ಲ ನನಗಿದೆ ಆನ್ಸರು ಅಂದ್ರೂ ಹೋಗಿ ಟೀಚರ್ನ ಕೇಳಿ, ಏನು 4 ಮಾತು ಬೈತಾರೆ, ಬೈಸ್ಕೊಳ್ಳಿ, ಪರವಾಗಿಲ್ಲ, ನೀವು ಕಲಿಬೇಕು. ಫೈನಲಿ ಕಲಿತಾಗ ನಿಮಗೆ ಅದರಿಂದ ಏನಾದರೂ ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಸುಮ್ಮನೆ ಇವಾಗ ಟೀಚರ್ ಬೈದು ಎಲ್ಲರ ಮುಂದೆ ಹೊಡೆದು ಬಿಡ್ತಾರೆ ಅಂದ್ಬಿಟ್ಟು ನೀವು ಚಾಟ್ GPTನ ಕೇಳಿ ಬರ್ಕೊಂಡೋದ್ರೆ ಬೇಜಾರಿಲ್ಲ. ಬಟ್ ಅದೊಂದು ಆನ್ಸರ್ಗೆ ಮಾತ್ರ ಚಾಟ್ GPT ಯೂಸ್ ಮಾಡಿ. ಮಿಕ್ಕಿದ್ದಕ್ಕೆ ಚಾಟ್ GPT ಐತೆ ಅನ್ನೋದೇ ಮರ್ತುಬಿಡಿ. ತುಂಬ ಟಫ್ ಐತೆ, ನನ್ನ ಕೈಯಲ್ಲಿ ಇದನ್ನು ಬ್ರೇಕ್ ಮಾಡೋಕ್ಕೆ ಆಗ್ತಿಲ್ಲ, ನನಗೆ ಅದೊಂದು ಲೈನ್ ಬ್ರೇಕ್ ಆದರೆ ಸಾಕು. ಇವಾಗ ಮ್ಯಾಥಮೆಟಿಕ್ಸಲ್ಲಿ ಎಲ್ಲ ಬರೆದಿರ್ತೀವಿ, ಒಂದೇ ಒಂದು ಪಾಯಿಂಟಲ್ಲಿ ಸ್ಟಕ್ ಆಗಿಬಿಟ್ಟಿರ್ತೀವಿ, ಆನ್ಸರ್ ಸಿಗ್ತಾರಲ್ಲ. ಅವಾಗೇನು ಮಾಡಬೇಕು, ಅದನ್ನು ತುಂಬ ಯೋಚನೆ ಮಾಡಬೇಕು. ಒಂದು 5-10 ನಿಮಿಷ ಯೋಚನೆ ಮಾಡಬೇಕು, ಅಥವಾ ಒಂದು 20 ನಿಮಿಷ ಯೋಚನೆ ಮಾಡಬೇಕು. ನಿಮ್ಗೆ ಆಗ್ತಾನೆ ಇಲ್ಲ ಅದನ್ನು ಬ್ರೇಕ್ ಮಾಡೋಕ್ಕೆ ಅಂದಾಗ ಚಾಟ್ GPT ತಗೋಬೇಕು, ಇದು ಹಾಕ್ಬಿಟ್ಟು ಇದು ಹಿಂಗೆ ಬರೆದಿದ್ದೀನಿ, ಇದರಲ್ಲಿ ಏನು ತಪ್ಪಾಗಿದೆ ಕಂಡಿಡಿ, ನೆಕ್ಸ್ಟ್ ಪ್ರೋಸೆಸ್ ಹೆಂಗೆ ಕಂಡಿಡಿ ಅಂತ ಹಾಕಿದ್ರೆ ಏನು ತಪ್ಪಾಗಿದೆ ಅದು ಹೈಲೈಟ್ ಮಾಡಿ ತೋರಿಸ್ಬಿಟ್ಟು ನೆಕ್ಸ್ಟ್ ಹಿಂಗೆ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ಇದು ಆನ್ಸರು, ಅಲ್ಲಿ ಕೊಟ್ಟಿರೋ ಆನ್ಸರ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ, ಅದೆಲ್ಲ ಕರೆಕ್ಟಾಗಿ ಸಾಲ್ವ್ ಮಾಡಿದ್ಯಾ ಅನ್ನೋದು ನೀವು ಸ್ಟಡಿ ಮಾಡಬೇಕಲ್ಲಿ. ಸೊ ನೀವು ಸುಮ್ಮನೆ ಬ್ಲ್ಯಾಂಕಾಗಿ ಬರೆಯೋದಲ್ಲ, ಇದು ತಪ್ಪ ಅಂತ ಕೊಟ್ಟೈತೆ ಗೀಜ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಕಾಪಿ ಮಾಡೋದಲ್ಲ, ಅದನ್ನು ಕರೆಕ್ಟಾಗಿ ಮಾಡಿದ್ಯಾ, ಅದೆಲ್ಲ ಕ್ಯಾಲ್ಕುಲೇಷನ್ ಕರೆಕ್ಟಾಗಿದೆಯಾ. ಯಾಕಂದರೆ 100% ಕರೆಕ್ಟಾಗಿ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇವಾಗ ನಾವೇನೇ ಎಷ್ಟೊಂದು ರಿಸರ್ಚ್ ಮಾಡ್ತಾ ಇರ್ತೀವಿ, ಕೆಲವೊಂದು ಅದು ನಾವು ಎಷ್ಟು ಕೇಳಿರ್ತೀವಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಆನ್ಸರ್ ಕೊಟ್ಟಿರುತ್ತೆ, ನಮ್ಗೆ ಇನ್ನೂ ಅಡಿಷ್ನಲ್ ಆಗಿ ಬೇಕಾಗಿರುತ್ತೆ, ಅಥವಾ ಕೆಲವೊಂದು ಟೈಮ್ ಅದು ತಪ್ಪು ಮಾಡಿಬಿಡುತ್ತೆ, ಇದು ಎಕ್ಸೆಟ್ರಾ ಅಂತ. ಮತ್ತು ಇನ್ನೂ ಒಂದೇನು ಅಂದರೆ, ಆವಾಗಲೇ ಮೆಡಿಕಲ್ದೊಂದು ಇದು ಕೊಟ್ಟೆ ನಾನು. ಸೊ ಮೆಡಿಕಲ್ದಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಹುಷಾರಿಲ್ಲ, ಹೆಲ್ತ್ಗೆ ಸಂಬಂಧಪಟ್ಟಿದ್ದನ್ನ ಚಾಟ್ GPT ಮೇಲೆ ಡಿಪೆಂಡೇ ಆಗಬೇಡಿ. ಚಾಟ್ GPT ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಬೇಡಿ. ಏನಕ್ಕೆ ಅಂದರೆ ಅದು ಅಕ್ಯುರೇಟಾಗಿ ಆನ್ಸರ್ ಕೊಡುತ್ತೆ. ನೀವು ಬೇಕಾದರೆ ಯಾವುದಾದ್ರೂ ಒಂದು ಮೆಡಿಸನ್ಸ್ ಕೇಳಿ ನೋಡಿ, ಅಲ್ಲಿ ಮುಂಚೆನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುತ್ತೆ, ನಾನು ಅಕ್ಯುರೇಟಾಗಿ ಹೇಳ್ತಾ ಇರೋದು, ನಾನು ಬಂದು AI, ನೀವು ದಯವಿಟ್ಟು ಡಾಕ್ಟರ್ ಕನ್ಸಲ್ಟೇಟ್ ಇಲ್ದಿರ ಈ ಮೆಡಿಸನ್ಸ್ ಎಲ್ಲ ಟ್ರೈ ಮಾಡಬೇಡಿ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕೊಟ್ಟಿರುತ್ತೆ, ಅಥವಾ ಲಾಸ್ಟ್ ಎಂಡಲ್ಲಿ ಡಿಸ್ಕ್ಲೈಮರ್ ಕೊಟ್ಟಿರ್ತಾರೆ. 100% ಶೋರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾವು ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಲೈಟಾಗಿ ಜ್ವರ ಅಂದರೆ ನಿಮಗೆ ಗೊತ್ತಿರುತ್ತೆ, ಡೋಲೋ 650 ಮಾತ್ರೆ ತಗೋಬೇಕು, ಕಾಫು ಅಂದರೆ ಇದು ತಗೋಬೇಕು, ತಲೆನೋವು ಅಂದರೆ ಇದು ತಗೋಬೇಕು, ಡಾಲ್ಟ್ ಟ್ಯಾಬ್ಲೆಟು, ಆ ಟ್ಯಾಬ್ಲೆಟು, ಸಿಟ್ರಿಸನ್, ಗಿಟ್ರಿಸನ್, ಎಕ್ಸೆಟ್ರಾ ಇದೆಲ್ಲ ನಾರ್ಮಲಾಗಿ ಬಳಸೋವಂಥದ್ದು. ಇದನ್ನೆಲ್ಲ ಬೇಕಾದರೆ ನೀವೇ ಅನಾಲಿಸಿಸ್ ಮಾಡಿ ಹೋಗಿ ತಗೋಬೋದು. ಅಥವಾ ಚಿಕ್ಕ ಪುಟ್ಟ ಹುಷಾರಿಲ್ಲ ಅಂದರೆ ಡೈರೆಕ್ಟ್ ಮೆಡಿಕಲ್ ಶಾಪ್ಗೆ ಹೋಗಿ ನಂಗೆ ಹಿಂಗಾಗಿದೆ, ಈ ಥರದ್ದು ಮೆಡಿಸನ್ ಬೇಕು ಅಂದರೆ ಅವರೇ ಕೊಡ್ತಾರೆ. ನಿಮ್ಗೇನಾದ್ರು ಸಿವಿಯರಾಗಿ ಅಲರ್ಜಿ ಎಕ್ಸೆಟ್ರಾ ಇದೆಲ್ಲ ಆಗೈತೆ ಅಂದಾಗ ಹೋಗಿ ಚೆಕ್ ಮಾಡಿಸಿ, ಡಾಕ್ಟ್ರು ನೋಡ್ತಾರೆ, ಅವ್ರಿಗೇನಾದರೂ ಐಡಿಯಾಸ್ ಇದ್ದರೆ ಮೆಡಿಸನ್ಸ್ ಕೊಡ್ತಾರೆ, ಇಲ್ವಾ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಏನಾರ ಟೆಸ್ಟಿಂಗ್ಸ್ ಮಾಡಿಸ್ತಾರೆ, ಲ್ಯಾಬ್ ಟೆಸ್ಟಲ್ಲೆಲ್ಲ ನೋಡಿ ಅದ್ರ ಮೇಲೆ ಅವರು ಪ್ಲ್ಯಾನ್ ಮಾಡಿ ನಿಮಗೆ ಅದಕ್ಕೆ ಮ್ಯಾಚ್ ಆಗೋ ಅಂಥ ಟ್ಯಾಬ್ಲೆಟ್ಸು ಮೆಡಿಸನ್ಸ್ ಕೊಡ್ತಾರೆ. ಸುಮ್ಮನೆ ಇವಾಗ ಏನೋ ಒಂದು ಅಲರ್ಜಿ ಆಗೈತೆ, ಅವಾಗ ಏನು ಮಾಡ್ತೀರಾ, ಚಾಟ್ GPT ಇದೆ, ಇದೇನು ಅಲರ್ಜಿ, ಚಾಟ್ GPT ಓಕೆ, ಇದಕ್ಕೇನು ಮೆಡಿಸನ್ ಹಾಕಬೇಕು, ಇಂತಿಂಥ ಆಯಿಂಟ್ಮೆಂಟ್ ಹಾಕಬೇಕಾ, ಓಕೆ. ಇವಾಗ ನಾನು ಡಾಕ್ಟ್ರ್ ಹತ್ರ ಹೋದರೆ ₹1000 ಕನ್ಸಲ್ಟೆನ್ಸಿ ಫೀಸೇ ಕೊಡಬೇಕು, 1000 ಆಗುತ್ತೋ 2000 ಆಗುತ್ತೋ ಗೊತ್ತಿಲ್ಲ, ಅದು ಯಾಕೆ ನಾನು ದುಡ್ಡು ಹಾಳು ಮಾಡ್ಕೋಬೇಕು, ಇದೊಂದೆರಡು ಆಯಿಂಟ್ಮೆಂಟು ಒಂದೆರಡು ಟ್ಯಾಬ್ಲೆಟ್ ತಂದು ಹಾಕೋಬಿಟ್ರೆ ಫಿನಿಶು, ಕೇಳ್ಕೊತಂದು ದುಕಾನ್ ಬಂದು ಮುಗ್ದೋಯ್ತು, 200-300 ಕೆಲಸ ಮುಗ್ದೋಗುತ್ತೆ. ಬೇಡ, ₹1000 ಖರ್ಚಾಗಲಿ, ಅದೇ ₹1000 ಕನ್ಸಲ್ಟೇಷನ್ ಫೀಸ್ ಮಿಕ್ಕುತ್ತಾ, ಕನ್ಸಲ್ಟಿಂಗ್ ಫೀಸ್ ಮಿಕ್ಕುತ್ತಾ, ಓಕೆ ಫೈನ್ ಅಂದ್ಬಿಟ್ಟು ನೀವೇನು
ಸುಮಾರು ಜನ ಮಾಡ್ತಾರೆ ಇದನ್ನ. ಹೋಗ್ತಾರೆ ಮೆಡಿಕಲ್ ಶಾಪಲ್ಲಿ ತೋರಿಸ್ತಾರೆ. ಅವ್ರು ತೋರಿಸಿದ ತಕ್ಷಣ ಅವ್ರಿಗೇನು ಸರ್ ಎಲ್ಲಿ ನಮ್ಮ ಡಾಕ್ಟ್ರು ಕೊಟ್ಟರು ಅಂದ್ಬಿಟ್ರೆ ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ. ಮೆಡಿಕಲ್ ಶಾಪವರು ಆ್ಯಕ್ಚುಲಿ ಅವ್ರೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಕೆಲವೊಂದು ಮೆಡಿಸಿನ್ಸ್ ಮಾತ್ರ ಡಾಕ್ಟರ್ ಡಿಸ್ಕ್ರಿಪ್ಷನ್ ಇಲ್ದಿರ ಕೊಡೋಂಗಿಲ್ಲ ಅಂತ ರೂಲ್ಸ್ ಇದೆ. ಕೆಲವೊಂದು ಏನೂ ಮಾಡೋಕ್ಕಾಗಲ್ಲ. ಅಲರ್ಜಿ ಸ್ಕಿನ್ ಅಲರ್ಜಿ ಇದೆಲ್ಲ ಆಲ್ಮೋಸ್ಟು ಆ ಥರ ಏನೂ ಇರಲ್ಲ. ನಿದ್ದೆ ಮಾತ್ರೆ ಈ ಥರ ಒಂದು ಸ್ವಲ್ಪ ಡೇಂಜರಸ್ ಡ್ರಗ್ ಜಾಸ್ತಿ ಇರೋ ಮೆಡಿಸಿನ್ಸ್ನ ಡಾಕ್ಟರ್ ಕನ್ಸಲ್ಟೆನ್ಸಿ ಡಾಕ್ಟರ್ ಡಿಸ್ಕ್ರಿಪ್ಷನ್ ಇಲ್ದಿರ ಕೊಡಬಾರ್ದು ಅಂತ ರೂಲ್ಸ್ ಇರುತ್ತೆ. ಬಟ್ ಇದೆಲ್ಲ ಕೊಡ್ಬೋದು, ಅದೆಲ್ಲ ಕೊಡ್ತಾರೆ, ತಗೊಂಡು ಹಚ್ಕೊತಾರೆ, ಅದು ಇನ್ನೂ ಜಾಸ್ತಿ ಆಗುತ್ತೆ, ಅದು ಬೇರೆ ಥರದಕ್ಕೆ ಟರ್ನ್ ಆಗುತ್ತೆ. ಯಾಕೆ ಅಂದರೆ ಗೈಸ್, ಇವಾಗ ಅಲರ್ಜಿ ಬರೋದು ಏನೋ ಒಂದು ಸ್ವಲ್ಪ ನಿಮ್ಮ ಬಾಡಿಲಿ ವೇರಿಯೇಷನ್ಸ್ ಆಗಿ ಅದನ್ನು ಅಲರ್ಜಿ ಥರ ಆಗೋದು. ನೀವು ಆ ಆ ಅಲರ್ಜಿಗೆ ಇದಕ್ಕೆ ನೀವು ಯಾವ ಥರ ಮೆಡಿಸಿನ್ಸ್ ಹಾಕಬೇಕೋ ಅದೇ ಮೆಡಿಸಿನ್ಸ್ ಹಾಕಿದ್ರೆ ಓಕೆ, ಅದು ಡೆತ್ ಆಗುತ್ತೆ, ಅದು ಅಲರ್ಜಿ ಕ್ಲೀನಾಗಿ ಇದಾಗುತ್ತೆ. ಸೊ ಇವಾಗ ನೀವು ಅದಕ್ಕೆ ಸೆಟ್ ಆಗೋ ಅಂಥದ್ದನ್ನೇ ತೆಗ್ದು ಹಾಕಿದ್ರೆ ಅದು ಆರಾಮಾಗಿ ಇನ್ನೂ ಗ್ರೋತ್ ಆಗುತ್ತೆ, ಮುಗೀತು. ಆ ಥರ ನೆಕ್ಸ್ಟ್ ಲೆವೆಲ್ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ChatGPTನ ಅಷ್ಟೊಂದು ತುಂಬ ನಂಬೇಡಿ, ಅಡಿಕ್ಟ್ ಆಗಬೇಡಿ. ಜನರೂ ಅಷ್ಟೇ ಸುಮಾರು ಜನ ಮಾಡ್ತಿದ್ದಾರೆ. ಆಮೇಲೆ ಏನಕ್ಕೆ ಬೇಕೋ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ತುಂಬ ನೆಕ್ಸ್ಟ್ ಲೆವೆಲಲ್ಲಿ ChatGPTನ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ಲಾಸ್ಟಲ್ಲಿ ಒಂದೇ ಹೇಳ್ಬಿಡ್ತೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ChatGPTನ ಯೂಸ್ ಮಾಡ್ಕೊಂಡು ನ್ಯೂಡ್ ಫೋಟೋಸ್ ಮಾಡೋದು, ಒಂದು ಹೆಣ್ಮಗುದು ಬ್ಲ್ಯಾಕ್ ಮೇಲ್ ಮಾಡೋದು, ಹೆಣ್ಮಕ್ಳದಾಗಲಿ ಹೆಂಗಸ್ರದಾಗಲಿ ವುಮೆನ್ನು ಗರ್ಲ್ಸು ಯಾರ್ದಾರ ಆಗಲಿ ಬ್ಲ್ಯಾಕ್ ಮೇಲ್ ಮಾಡೋದು ಎಕ್ಸೆಟ್ರಾ ದಯವಿಟ್ಟು ಇದೆಲ್ಲ ಮಾಡಬೇಡಿ. ಯಾಕೆ ಅಂದರೆ ಎಲ್ಲರೂ ಒಂದು ಹೆಣ್ಣು ಗರ್ಭದಿಂದನೇ ಹುಟ್ಟಿ ಬಂದಿರೋ ಅಂಥದ್ದು. ಸೊ ಹುಡುಗಿರು ಎಷ್ಟು ಸುಮಾರು ಜನ ಮಾಡ್ತಾರೆ, ಬಟ್ ಕಡಿಮೆ. ಓಕೆ ಫೈನ್, ಹುಡುಗಿರಿಗೂ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಯಾರ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ನಿಮ್ಮ ಮನೆಯವ್ರು ಸುಮ್ಮನೆ ಇರ್ತಾರಾ? ನಿಮ್ಗೆ ಹೆಂಗೆ ಆಗುತ್ತೋ ಹಂಗೆ ಬೇರೆಯವ್ರಿಗೂ ಆಗೋದು. ಇಫ್ ಇನ್ ಕೇಸ್ ಏನಾದ್ರು ಹುಡುಗಿರೇನಾದರೂ ಆ ಥರ ಮಾಡ್ತಿದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ. ಹುಡುಗರು ಸುಮಾರು ಜನ ಈ ಥರ ಎಲ್ಲ ಮಾಡ್ತಿದ್ದಾರೆ. ಅವ್ರದ್ದೊಂದು ಫೋಟೋ ಹಿಡ್ಕೊಂಡು ಅವ್ರದ್ದು ನೆಕ್ಸ್ಟ್ ಲೆವೆಲ್ ಫೋಟೋ ಜನ್ರೇಟ್ ಮಾಡಿ ಅದನ್ನು ವೀಡಿಯೋಗೆ ಕನ್ವರ್ಟ್ ಮಾಡಿ ವೀಡಿಯೋಸ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ಅಂಥದ್ದು, ಅಮೌಂಟ್ ಕಳಿಸೋ ಅಂಥದ್ದು ಈ ಥರ ಎಲ್ಲ ತುಂಬ ನಡೀತಿದೆ. ಸೊ AI ಬಳಸ್ಕೊಂಡು ಎಷ್ಟು ಮಾಡ್ಬೋದೋ ಅಂದರೆ ಒಳ್ಳೆ ರೀತಿಲಿ ಹೆಂಗೆ ಯೂಸ್ ಮಾಡ್ಬೋದು ಹಂಗೆ ಯೂಸ್ ಮಾಡಿ. ದಯವಿಟ್ಟು ಈ ಥರ ನ್ಯೂಡ್ ಫೋಟೋಸು ಎಕ್ಸೆಟ್ರಾ ಬ್ಲ್ಯಾಕ್ ಮೇಲ್ ಮಾಡೋದು, ನನಗಿಷ್ಟು ಅಮೌಂಟ್ ಕಳಿಸಿದ್ರೆ ನಾನು ಸುಮ್ಮನೆ ಆಗೋಯ್ತೀನಿ, ನಿಮ್ಮ ಫ್ಯಾಮಿಲಿ ನಂಬರ್ ಐತೆ, ಅಪ್ಪ ಅಮ್ಮನ ನಂಬರ್ ಐತೆ, ಅದೈತೆ ಇದೈತೆ ಎಕ್ಸೆಟ್ರಾ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ದಯವಿಟ್ಟು ನಿಲ್ಲಿಸಿ. ಒಂದೇನು ಹೇಳ್ತೀನಿ ಅಂದರೆ ಗೈಸ್, ಸಿಂಪಲಾಗಿ ಒಂದು ಹೇಳ್ತೀನಿ, ಯಾರ್ಯಾರಿಗೆಲ್ಲ ಈ ನಾಲೆಡ್ಜ್ ಇಲ್ವೋ ಅವ್ರಿಗೆ ಇದು ನಾನು ಹೇಳ್ತಾರ ಅಂಥದ್ದು ಮಿನಿಮಮ್ ಸೆನ್ಸ್. ಅದು ನಿಮ್ಮ ಫೋನಲ್ಲಿ IMEI ನಂಬರ್ ಅಂತ ಇರುತ್ತೆ. ಇವಾಗ ಗಾಡಿಗಳ ಬಗ್ಗೆ ಯಾರಿಗೆ ಗೊತ್ತೋ ಚಾರ್ಸಿ ನಂಬರ್ ಹೆಂಗಿರುತ್ತೋ ಮೊಬೈಲ್ಗಳಿಗೂ IMEI ನಂಬರ್ ಹಂಗಿರುತ್ತೆ. ಸೊ ನನ್ನ ಮೊಬೈಲಲ್ಲಿ IMEI ನಂಬರು ಇನ್ನೊಬ್ಬಂದು ಸೇಮ್ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ಆ ಥರ ಯಾವುದೇ ಕಾರಣಕ್ಕೂ ಆಗಲ್ಲ. ನನ್ನ ಮೊಬೈಲಲ್ಲಿ ಏನು IMEI ನಂಬರ್ ಐತೋ ಅದು ನಂದೇ ಮೊಬೈಲು ಅಷ್ಟೇನಾ. ಸೊ ಬಿಲ್ಲಿಂಗ್ ಆಗಬೇಕಾದಾಗ IMEI ನಂಬರ್ ಟ್ಯಾಗ್ ಆಗಿರುತ್ತೆ. ಸೊ ನನ್ನ ಹತ್ರ ಈ ಫೋನ್ ಇದೆ ಅಂತ ಬಿಲ್ಲಿಂಗ್ ಹಿಡಿದ್ರೆ ಗೊತ್ತಾಗೋಗುತ್ತೆ. ಸೊ ನನ್ನ ಹೆಸರಲ್ಲಿ ಇದು ಫೋನು ಅಂತ, ಸರಿನಾ? ನೀವು ಆ್ಯಪ್ ಡೌನ್ಲೋಡ್ ಮಾಡಿದಾಗ ನಿಮ್ಮ ಫೋನಲ್ಲೇ ಡೌನ್ಲೋಡ್ ಆಗೋದು. ಸೊ ಆ IMEI ನಂಬರ್ನ ಒಂದು ಟ್ರ್ಯಾಕ್ ಮಾಡಿದ್ರೆ ನಿಮ್ಮ ಫೋನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆದಿದೆ, ನಿಮ್ಮ ಫೋನಲ್ಲಿ ಯಾವ ಆ್ಯಪ್ ಇನ್ಸ್ಟಾಲ್ ಆಗಿದೆ, ಆ ಆ್ಯಪಲ್ಲಿ ಏನೇನು ಇದಾಗಿದೆ, ಯಾವ ಥರ ಫೋಟೋಸ್ ಜನ್ರೇಟ್ ಆಗಿದೆ, ಏನಾಗಿದೆ, ಯಾವ ಥರ, ಓಕೆನಾ? ಇದು ಒಂದು ಪಾಯಿಂಟ್ ಆಫ್ ವ್ಯೂಯಲ್ಲಿ ಕಂಡುಹಿಡಿಬೋದು ಪೊಲೀಸವ್ರು. ಇಫ್ ಇನ್ ಕೇಸ್ ಏನಾದರೂ ಕೇಸ್ ಆಯಿತು ಆ ಥರ ಯಾರು ಜನ್ರೇಟ್ ಮಾಡ್ತಾರದು ಅನ್ನೋದ್ರ ಮೇಲೆ. ಸೆಕೆಂಡ್ ಥಿಂಗು ಇನ್ನೊಂದು, ನೀವು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ಗೆ ಲಾಗಿನ್ ಆಗಬೇಕು ಅಂದರೆ ಜಿಮೇಲ್ ಬೇಕು, ಫೋನ್ ನಂಬರ್ಗಳು ಬೇಕು. ಫೋನ್ ನಂಬರ್ ಇಲ್ಲ ಅಂದರೂ ಜಿಮೇಲ್ ಅಕೌಂಟಿಂದ ಅಂತೂ ಲಾಗಿನ್ ಆಗಲೇಬೇಕು. ಸೊ ಇವಾಗ ಏನು ಅನ್ಕೋತೀರಾ, ನಾನೊಂದು ಫೇಕ್ ಜಿಮೇಲ್ ID ಕ್ರಿಯೇಟ್ ಮಾಡಿದ್ದೀನಿ, ಮಾಡೋ ಗುರು, ಒಂದಲ್ಲ 100 ಮಾಡು, ಟೆನ್ಷನ್ ಇಲ್ಲ. ಏನರಿಂದ ಮಾಡ್ತೀಯಾ? ಲ್ಯಾಪ್ಟಾಪಿಂದ ಮಾಡ್ತೀಯಾ? ಲ್ಯಾಪ್ಟಾಪಲ್ಲೂ ನಂಬರ್ ಐತೆ, ತಲೆ ಕೆಡಿಸ್ಕೋಬೇಡಿ. ನಾನು ಏನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ದೀನಿ ಇದು ನನ್ನದೇ ಲ್ಯಾಪ್ಟಾಪು ಅನ್ನೋದಕ್ಕೆ ಸಾಕ್ಷಿ ಇರುತ್ತೆ. ಅದರಲ್ಲೂ IMEI ನಂಬರ್ ಎಲ್ಲ ಇರುತ್ತೆ, ಅದರಲ್ಲೂ ಎಲ್ಲ ಸಿಗುತ್ತೆ. 100% ಅದೇ ಫಿಕ್ಸು, ಓಕೆನಾ? ನೀವು ಮೊಬೈಲಲ್ಲಿ ಯಾವೊಂದು ಕದ್ದಿರೋ ಮೊಬೈಲಲ್ಲಿ ಮಾಡ್ತೀರಾ, ಮಾಡೋ ಗುರು, ಟೆನ್ಷನ್ನೇ ತಗೋಬೇಡ, ಮಾಡು. ಬಟ್ ಏನು ಗೊತ್ತಾ, ಅವನಲ್ಲಿ ಹೋಗಿ FIR ಫೈಲ್ ಮಾಡಿಸಿರ್ತಾನೆ ನನ್ನ ಮೊಬೈಲ್ ಕಳೆದಾಗೈತೆ ಅಂತ. ಸೊ ಅವ್ನು ತಗ್ಲಾಕೊಳ್ಳಲ್ಲ, ಲೊಕೇಶನ್ ಹುಡುಕಬಂದು ಟ್ರೇಸ್ ಮಾಡಿಸಿ ಹಾಕೊಂಡ್ರೆ ದೇವ್ರು ಮಾಡ್ತಾರೆ. ಸೊ ಯಾರೆಲ್ಲ ಇದು ಮಿನಿಮಮ್ ಕಾಮನ್ ಸೆನ್ಸು, ಮಿನಿಮಮ್ ನಾಲೆಡ್ಜ್ ಇದು. ಸೊ ನನ್ನ ಹತ್ರ ಒಂದು ಫೋನ್ ಐತೆ, ಎಲ್ಲೋ ಒಂದು ಸಿಕ್ಬಿಡ್ತು, ಓಕೆ ಫೈನ್, ಎತ್ಕೊಂಡೆ, 1-2 ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದೆ, 1-2 ಇದು ಕ್ರಿಯೇಟ್ ಮಾಡಿದೆ, ಫೋನ್ ನಂಬರ್ ಇತ್ತು, ಆ್ಯಕ್ಟಿವಲ್ಲಿ ಇತ್ತು, ಕಂಡಿಡಿದೆ. ನಾನು ಹೆಂಗೆ ಕಂಡಿಡಿದೆ ಫೋನ್ ನಂಬರ್ನ? ಸಿಂಪಲಾಗಿ ಒಂದು ಕೇಳ್ತೀನಿ,
ನಿನಗೆ ಫೋನಲ್ಲಿ ಅಷ್ಟು ನಾಲೆಡ್ಜ್ ಇಲ್ಲ, ನಂಬರ್ ಇತ್ತು ಅದಿಲ್ಲ ಇದಿಲ್ಲ ಅಂತ ನಾಲೆಡ್ಜ್ ಇಲ್ಲ ಅಂದಮೇಲೆ ಆ ಫೋನ್ ತಗೊಂಡಿದ್ದ ತಕ್ಷಣ ಏನೋ ಸರ್ಕಸ್ ಮಾಡಿ ಅನ್ಲಾಕ್ ಮಾಡಿರ್ತೀಯ, ಫೈನ್, ಬೇಡ. ಲಾಕು ಇಟ್ಟಿರಲಿಲ್ಲ, ನಾರ್ಮಲಾಗಿ ಪಬ್ಲಿಕ್ಕಿಗೆ ಇಟ್ಟಿದ್ದೆ, ಅಂದರೆ ನಾರ್ಮಲಾಗಿ ಓಪನ್ ಆಗೋ ಥರನೇ ಇಟ್ಟಿದ್ದೆ, ಯಾವುದೇ ಥರ ಪಾಸ್ವರ್ಡು ಸೆಕ್ಯೂರಿಟಿ ಇಟ್ಟಿರಲಿಲ್ಲ. ಎತ್ಕೊಂಡಿದ್ದ ತಕ್ಷಣ ನಿನ್ನ ಫೋನ್ಗೆ ಫಸ್ಟ್ ಫೋನ್ ಮಾಡಿರ್ತೀಯ, ಕರೆಕ್ಟಾ? ನಿನ್ನ ಫೋನಿಗೆ ಫೋನ್ ಮಾಡಿಬಿಟ್ಟು ಆ ಫೋನ್ ನಂಬರ್ ಕಂಡುಹಿಡ್ತಿರ್ತೀಯ. ಗೈಸ್, ಟೆಕ್ನಾಲಜಿನ ದಯವಿಟ್ಟು ಡಿಸ್ರೆಸ್ಪೆಕ್ಟ್ ಮಾಡಬೇಡಿ. ನಾನು ಏನೋ ಮಾಡಿಬಿಡ್ತೀನಿ, ಟೆಕ್ನಾಲಜಿ ನನ್ನ ಕಂಡುಹಿಡಿಯೋಕ್ಕೆ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ಈ ಭ್ರಮೇಲಿರಬೇಡಿ. 100% ಏನಾದರೂ ಸ್ಟ್ರಾಂಗ್ ಕೇಸ್ ಆಯಿತು, ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಮಾಡ್ತಾರೋ ಕೆಲಸ ಸ್ಟ್ರಾಂಗ್ ಕೇಸ್ ಆಯಿತು, ಎಲ್ಲ ಪೊಲೀಸು ಆ್ಯಕ್ಟಿವ್ ಆದರೂ, ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೆಂಗಾರ ಮಾಡಿ ಕಂಡುಹಿಡಿಬೇಕು ಈ ನನ್ನ ಮಗನ್ನ ಅಂತ ಕೂತ್ರೆ ಬರೀ 24 ಅವರ್ಸಲ್ಲಿ ಹಿಡ್ದಾಕ್ತಾರೆ. ಆ ರೇಂಜಿಗೆ ಐತೆ ಟೆಕ್ನಾಲಜಿ. ನೀವೇನೇ ಮಾಡಿ ಮ್ಯಾಕ್ಸ್ ಟು ಮ್ಯಾಕ್ಸು 1 ವೀಕಲ್ಲಿ ಹಿಡಿದು ಬಿಸಾಕ್ಬಿಡ್ತಾರೆ ನಿಮ್ಮನ್ನ, ನೀವು ಯಾವುದೇ ಇದರಲ್ಲಿ ಅಡುಗೆ ಕೂತಿರ್ರಿ. ಅಷ್ಟು ನಾಲೆಡ್ಜ್ ಇಲ್ಲ ಅಂದರೆ ಬೇರೆ ದೇಶಕ್ಕಂತೂ ಹೋಗೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಫೋನು ತಗೊಂಡು IMEI ನಂಬರ್ ಐತಿ, ಇದ್ರಲ್ಲಿ ಟ್ರೇಸ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಲೊಕೇಶನ್ ಆ್ಯಕ್ಸಿಸ್ ಇರುತ್ತೆ, ಎಲ್ಲ ಇರುತ್ತೆ ಅಂತ ಅಷ್ಟು ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದಮೇಲೆ ಅವ್ನು ಯಾವುದೇ ಕಾರಣಕ್ಕೂ ದೇಶ ಬಿಟ್ಟಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ದೇಶ ಬಿಟ್ಟು ಹೋಗೋ ರೇಂಜಿಗೆ ಟ್ಯಾಲೆಂಟ್ ಐತೆ ಅವನಿಗೆ ಅಂದರೆ ಇದೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಅವ್ನಿಗೆ ಇದ್ದೇ ಇರುತ್ತೆ, ಮಿನಿಮಮ್ ನಾಲೆಡ್ಜ್ ಇದ್ದೇ ಇರುತ್ತೆ. ಸೊ ಅಂಥ ಆ್ಯಕ್ಟಿವಿಟೀಸ್ ಮಾಡೋಕ್ಕೋಗಲ್ಲ. ಸೊ ಅಂಥ ಆ್ಯಕ್ಟಿವಿಟೀಸು ನನಗೇನು ಕಂಡುಹಿಡಿಯಲ್ಲ, ನನಗೇನು ಮಾಡ್ಕೊಳಕ್ಕಾಗಲ್ಲ, ನನಗೇನು ಕಿತ್ತಾಕೊಳಕ್ಕಾಗಲ್ಲ ಅಂತ ಆ ಥರ ಮೈಂಡ್ಸೆಟ್ ಇರೋನು ಬೇರೆ ದೇಶಕ್ಕೆಲ್ಲ ಹೋಗೋಷ್ಟು ಮೆಚ್ಯೂರಿಟಿ ಇರಲ್ಲ. ಸೊ ಅವ್ನು ಇಲ್ಲೇ ಎಲ್ಲಾದರೂ ಇದೇ ದೇಶದಲ್ಲಿ ಎಲ್ಲರೂ ಒಂದು ಕಡೆ ಅಡುಗೆ ಕೂತಿರ್ಬೇಕು. ಸಿಂಪಲಾಗಿ ಒಂದು ಹೇಳ್ತೀನಿ, ಇಲ್ಲೊಂದು ಮೊಬೈಲ್ ಕದ್ರಿ ಬೆಂಗಳೂರಲ್ಲಿ, ಹೋಗಿ ಡೆಲ್ಲೀಲಿ ಕೂತಿದ್ರಿ. ಸೊ ಡೆಲ್ಲೀಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದೀರಾ. ಸೊ ಬೆಂಗಳೂರು ಪೊಲೀಸ್ ಅಲ್ಲಿಗೆ ಬಂದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಯೋಚನೆ ಮಾಡಬೇಡಿ. ಇಲ್ಲಿಂದ ಒಂದೇ ಒಂದು ಮೆಸೇಜು, ನಮಗೊಂದು ನೆಟ್ವರ್ಕ್ ಬಂದಿದೆ, ಇಲ್ಲಿಂದ ಮೊಬೈಲ್ ಕಳ್ತನ ಆಗಿದೆ, ಅಲ್ಲಿ ಆ್ಯಕ್ಟಿವ್ ಆಗಿದೆ. ಸೊ ಈ ಥರ ಪ್ರೊಫೈಲು, ಈ ಥರ ಫೋಟೋನು ಸಿಕ್ಬಿಟ್ರೆ, ನಿಮ್ಮದು ಫೋಟೋನು ಕಳಿಸ್ಬಿಟ್ರೆ ಅಲ್ಲಿರೋ ಪೊಲೀಸ್ ಆ್ಯಕ್ಟಿವ್ ಆಯ್ತಾರೆ. ಸಿಂಪಲು. ಆ ಥರ ಕನೆಕ್ಷನ್ಸ್ ತುಂಬ ಇರುತ್ತೆ. ಅಷ್ಟು ಮಿನಿಮಮ್ ನಾಲೆಡ್ಜ್ ಇಟ್ಕೊಂಡಿರ್ರಿ ತಲೆಯಲ್ಲಿ. ಸೊ ಆ ಥರ ಒಂದು ಡಿಸ್ಅಡ್ವಾಂಟೇಜ್ ಇವೆಲ್ಲ ಗೈಸ್. ದಯವಿಟ್ಟು ಆ ಥರ ಎಲ್ಲ ಯೂಸ್ ಮಾಡಬೇಡಿ. ಯಾವ್ದು ಎಷ್ಟು ಬೆನಿಫಿಟೋ, ಎಷ್ಟು ಯೂಸ್ಫುಲ್ಲೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡು ಸುಮ್ಮನಿರ್ರಿ. ಟೆಕ್ನಾಲಜಿ ಇದೆ ಅಂದ್ಬಿಟ್ಟು ಅನ್ನೆಸೆಸರಿಯಾಗಿ ನಾನು ಇತ್ತೀಚೆಗೆ ತುಂಬ ರೀಲ್ಸ್ಗಳು ನೋಡ್ತಾಯಿದ್ದೀನಿ. ನೂಡ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡೋದು. ಬಟ್ ಏನಂದರೆ ಕೆಲವೊಬ್ಬರು ಆ ಫೇಸ್ನ, ಯಾರ್ದೋ ಫೇಸ್ನ ತಗೊಂಡು ಅಟ್ಯಾಚ್ ಮಾಡಿ ಮಾಡ್ತಾಯಿಲ್ಲ. ಬಟ್ ಏನಂದರೆ ಅಲ್ಲಿ ಬರೋ ಫೇಸು ಯಾರಿಗಾರ ಒಬ್ರಿಗೆ ಮ್ಯಾಚ್ ಆಗೋದ್ರೆ ಕಷ್ಟ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಸಿಂಪಲಾಗಿ ಒಂದು ಹೇಳ್ತೀನಿ. ಇವಾಗ ನನ್ನ ಹೆಸರು ಪ್ರಜ್ವಲ್, ರಾಕೇಶ್ ಪ್ರಜ್ವಲ್ ಅಂತ. ಇವಾಗ ಪ್ರಜ್ವಲ್ ಅಂತ ನನ್ನ ಹೆಸರು. ಸೊ ಇವಾಗ ಏನೇ ಒಂದು ಪ್ರಜ್ವಲ್ ಅಂತ ಒಬ್ಬ ಕಳ್ಳ ಇದ್ದ, ಅವನು ಹಿಂಗೆ ಮಾಡ್ದ ಅಂದರೆ, ಆ ಥರದೊಂದು ರೀಲ್ಸ್ ಬಂತು ಅಂದರೆ ಫ್ರೆಂಡ್ಸು ತಮಾಷೆಗೋಸ್ಕರ ನನಗೆ ಕಳಿಸ್ತಾರೆ. ಸೊ ನೋಡು ಗುರು, ನಿನ್ನ ಹೆಸರು ಬಂದೈತೆ, ನೀನೇನೇ ಇದು ಹೆಂಗೆ ಅಂತ ತಮಾಷೆಗೋಸ್ಕರ ಕಳಿಸ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಅಲ್ಲಿ ಜನ್ರೇಟ್ ಮಾಡೋ ಒಂದು ಇದು ವೀಡಿಯೋ, ಸೊ ಯಾವ್ದಾರ ಒಂದು ಹುಡುಗಿಗೆ ಮ್ಯಾಚ್ ಆಗಿಬಿಟ್ಟು ಅದು ಯಾರಿಗಾರ ಫ್ರೆಂಡ್ಸಿಗೆ ಸಿಕ್ಕಿದೆ, ಆ ಫ್ರೆಂಡು ಅವಳಿಗೆ ಡೈರೆಕ್ಟಾಗಿ ಕಳಿಸಿ ಏನು ಹಿಂಗೆಲ್ಲ ಮಾಡಿದೆಯಾ ವೀಡಿಯೋಸ್ನ ಅಂತಂದರೆ ಯಾವ ರೀತಿ ಆ ಹೆಣ್ಮಗುಗೆ ಯಾವ ರೀತಿ ಎಲ್ಲ ಬೇಜಾರಾಗಬಾರ್ದು, ಯಾವ ರೀತಿ ಹರ್ಟ್ ಆಗಬಾರ್ದು. ಕೆಲವೊಬ್ಬರು ಸೆನ್ಸಿಟಿವ್ ಇರ್ತಾರೆ ಗೈಸ್. ಸಿಂಪಲ್ಲಾಗಿ ಅವರು ನೆಕ್ಸ್ಟ್ ಲೆವೆಲ್ ಡಿಸಿಷನ್ಗೆ ತಗೊಬಿಡ್ತಾರೆ. ಸೊ ಸೂಸೈಡ್ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಳ್ಳೋದು, ಆ ಥರ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಇವೆಲ್ಲ ಡಿಸ್ಅಡ್ವಾಂಟೇಜಸ್ಸು. ನಾನು ಹೇಳ್ತಾ ಇಲ್ವಾ, ಒಂದು ಸತಿ ಕೇಸು ಸ್ಟ್ರಾಂಗ್ ಆಯಿತು ಅಂದರೆ ನೀವು ಯಾವುದೇ ಮೂಲೆಯಲ್ಲಿದ್ರೂ ಹಿಡ್ದಾಕ್ತಾರೆ ಗೈಸ್. ಸಿಂಪಲ್ಲಾಗಿ 100% ಹಿಡ್ದಾಕ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡು ಜನ್ರೇಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳ್ಳೋದು ಅಥವಾ ಎಲ್ಲೋ ಒಂದು ಕಡೆ ವೈರಲ್ ಮಾಡೋದು ವೀಡಿಯೋನ, ಇವೆಲ್ಲ ಬಿಟ್ಬಿಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಒಳ್ಳೆ ರೀತಿಯಲ್ಲಿ ವೀಡಿಯೋ ಮಾಡೋದು, ಬಿಡೋದು, ಈ ಥರ ಮಾಡ್ಕೊಂಡು ಹೆಂಗೋ ಏನೋ ಒಂದು ವರ್ಷ ಕಷ್ಟ ಆಗ್ಬೋದು, ಒಂದು ವರ್ಷ ಕಷ್ಟ ಆಗಿದ್ರೆ ಲೈಫ್ ಟೈಮ್ ಸುಖವಾಗಿರ್ತಾರೆ. ಇದೆಲ್ಲ ಏನು ಗೊತ್ತಾ, ಟೆಂಪ್ರವರಿ. ನೀವು ಈ ಥರ ಇದೆಲ್ಲ ಹಿಡ್ಕೊಂಡು ನೀವು ದುಡ್ಡು ಮಾಡಬೇಕು ಅಂತ ಹೊರಟ್ರೆ ಇವೆಲ್ಲ ಟೆಂಪ್ರವರಿ. ನಿಯತ್ತಾಗಿ ದುಡಿದಿರೋ ದುಡ್ಡೇ ಈಗಿನ ಕಾಲದಲ್ಲಿ ಜನರ ಕೈಯಲ್ಲಿ ನಿಲ್ತಾ ಇಲ್ಲ. ಇನ್ನು ಅಡ್ದಾರಲ್ಲಿ ಹಿಡಿದಿರೋ ದುಡ್ಡು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನೀವು ಕೋಟಿ ದುಡ್ಡು ಮಾಡ್ಬೋದು. ಅದೆಲ್ಲ ಇವಾಗ ಏನೋ ಸಬ್ಸ್ಕ್ರಿಪ್ಷನ್ ಎಲ್ಲ ಬಂದೈತೆ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ. ಸೊ ಏನು ಮಾಡ್ತಾರೆ, ಒಂದೊಂದಷ್ಟು ಫಾಲೋವರ್ಸ್ ಆದಮೇಲೆ ಒಂದು 10K 20K ಫಾಲೋವರ್ಸ್ ಆದಮೇಲೆ ಒಂದು ಇದು ಓಪನ್ ಮಾಡ್ಕೊಂಡು 199, 299, 499, 599 ಅವ್ರಿಗೆ ಇಷ್ಟ ಬಂದಿದ್ದು ಅಮೌಂಟ್ ಇಟ್ಕೊಂಡು ಅಲ್ಲಿ ಇನ್ನೂ ಡೀಪಾಗಿ ತೋರಿಸ್ತೀವಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಇರೋ ಫಾಲೋವರ್ಸ್ನಲ್ಲಿ ಒಂದು 100 ಜನನೋ 200 ಜನನೋ ಅಥವಾ ಒಂದು
2,000 ಜನ 3,000 ಜನ ಇದಕ್ಕೆ ಬಂದರೆ ಮುಗಿದೋಯ್ತು. ತಿಂಗಳ ಅಮೌಂಟ್ ಬರ್ತಾ ಇರುತ್ತೆ, ನೆಮ್ಮದಿಯಾಗಿರ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊತಾ ಇರ್ತೀರ. ಸೊ ಅದೆಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದು ಸತಿಗೆ ಎಷ್ಟು ಹಂಗಾಯಿತು ಅಂದರೆ ಎಲ್ಲ ಅಕೌಂಟ್ನು ಸೀಸ್ ಮಾಡಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ಸ್ ಎಷ್ಟೆಷ್ಟಾಗಿದೆ, ಎಷ್ಟೆಷ್ಟು ಅಮೌಂಟ್ ಬಂದಿದೆ, ಎಷ್ಟೆಷ್ಟು ಈ ಥರ ಎಲ್ಲ ಅಮೌಂಟ್ ಮಾಡಿದ್ದೀರಾ ಎಲ್ಲ ಹಾಕೊಂಡಾಗ ದಿಂಗ್ ದೇವ್ರು ಮಾಡ್ತಾರೆ. ಹುಷಾರು. ಸಾರಿ ಒಂದು ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಮಾಡಲೇಬೇಕು ಅಂಥವ್ರಿಗೆ ಮಾಡಲೇಬೇಕು 100%. ಇನ್ನೂ ಒಳ್ಳೊಳ್ಳೆ ಮಾತುಗಳು ಬರುತ್ತೆ, ಬೀಪ್ಗಳು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇದು ಮಾಡ್ತಿದ್ದೀನಿ ಅಂತ ಹೇಳ್ತಾ ಗೈಸ್. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಯಾರಿಗಾರು ಇನ್ಫಾರ್ಮೇಟಿವ್ ಚೆನ್ನಾಗಿತ್ತು ವಿಡಿಯೋ, ಇಷ್ಟ ಆಯಿತು ಅಂತ ಅನ್ಸರ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಯಾರಿಗಾರು ಈ ಥರ ಕೆಲಸಗಳು ಮಾಡ್ತಿದ್ರೆ, ಎಕ್ಸ್ಟ್ರಾಡಿನರಿ ಕೆಲಸಗಳು ಮಾಡ್ತಿದ್ರೆ ಅವ್ರಿಗೂ ಶೇರ್ ಮಾಡಿ, ಈ ವಿಡಿಯೋ ನೋಡಲಿ, ಅವ್ರಿಗೂ ಒಂದು ಸ್ವಲ್ಪ ಭಯ ಬರುತ್ತೆ. ನಿಮ್ಮ ಫ್ರೆಂಡ್ಸಲ್ಲಿ ಯಾರು ಇದ್ದರೆ ಶೇರ್ ಮಾಡಿ 100%. ಅವ್ರಿಗೂ ಒಂದು ಸ್ವಲ್ಪ ನಾಲೆಡ್ಜಿಗೆ ಬರಲಿ, ಈ ಥರ ಎಲ್ಲ ಇದೆ, ನಂಬರ್ ಎಲ್ಲ ಐತೆ, ಇದರಿಂದ ಲಾಕ್ ಮಾಡಿ ಎಸಿತಾರೆ ಅನ್ನೋದು. ಇಫ್ ಇನ್ ಕೇಸ್ ಯಾವ್ದಾರ ಮಕ್ಕಳು, ನಿಮಗೆ ಗೊತ್ತಿರೋರು ಮಕ್ಕಳು ಅಥವಾ ನಿಮಗೆ ಗೊತ್ತಿರೋ ಫ್ಯಾಮಿಲೀಲಿ ಯಾರೋ ಮಕ್ಕಳು ಈ ಥರ ChatGPT ಈ ಥರ ಎಲ್ಲ ಬಳಸ್ತಿರೋದು ನಿಮ್ಮ ಗಮನಕ್ಕೆ ಬಂದರೆ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡ್ಬಿಟ್ಟು ಅವರು ಮೋಟಿವೇಟ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇನ್ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್ ಗೈಸ್, ಸೈನಿಂಗ್ ಆಫ್.